ಗಿಲ್ಲಿ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಗಿಲ್ಲಿ ಕ್ರೇಜ್ ತುಂಬ ಹೊರಗಡೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಆಲ್ಮೋಸ್ಟ್ ಲೈಕ್ 1 ಮ್ಯಾನ್ ಶೋ ಥರ ಎಲ್ಲ ಆಲ್ಮೋಸ್ಟ್ ಪ್ರೊಜೆಕ್ಟ್ ಆಗಿದ್ದಾರೆ ಈಗ ಅಷ್ಟರ ಮಟ್ಟಿಗೆ. ಅಂದರೆ ಅವ್ರಿಗೋಸ್ಕರನೇ ನೋಡೋದು, ಅವ್ರನ್ನೇ ಜಾಸ್ತಿ ಆಲ್ಮೋಸ್ಟ್ 75% ತೋರಿಸ್ತಾರೆ ಎಪಿಸೋಡಲ್ಲಿ. ಆ ಥರದ್ದೆಲ್ಲ ಏನು ಹೇಳ್ತೀರಾ ಗಿಲ್ಲಿ ಕ್ರೇಜ್? ಅಲ್ಲ, ಆಚೆ ಅವ್ರು ತೋರಿಸ್ತಾ ಇರೋದು ಒಂದು ಕಾಮಿಡಿ ಮಾಡೋದು, ಚೂರ್ದು ಅಷ್ಟೇ ತೋರಿಸ್ತಾ ಇದ್ದಾರೆ. ಅದು ಬಿಟ್ಟು ಅದಕ್ಕಿಂತ ವರ್ಸ್ಟ್ ಬುದ್ಧಿ, ಕೆಟ್ಟ ಬುದ್ಧಿ ಎಲ್ಲ ಇದೆ, ಅದನ್ನು ಯಾರೂ ತೋರಿಸಿಲ್ಲ. ನೋಡಿ, ಎಲ್ಲಿಡ್ಲಿ ಅಂತ ಯಾರು ಮಾತಾಡಕ್ಕೆ ಹೋದ್ರೂ ಭಯ ಆಗ್ತಾನೆ. ಯಾಕಂದರೆ ಅವನು ಹೈಲೈಟ್ ಆಗಬೇಕು ಅಂತ ಮನೇಲಿ ವಟ 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 ಅಂತಿರ್ತಾನೆ. ಜಗಳ ತಂದಿಕ್ಕೋದು, ಕ್ಲೀನ್ನೆಸ್ ಇಲ್ಲ, ಕೊಳಕ, ಕಳ್ಳ ಎಲ್ಲ ಆದ್ರೂ ಬರೀ ಕಾಮಿಡಿ ಮಾತ್ರ ತೋರಿಸಿ ಅವನ್ನ ಹೈಲೈಟ್ ಮಾಡ್ತಾನೆ. ಅದು ನಿಮ್ಮಿಂದ ನನ್ನ ಮಗ ಫೇಮಸ್ ಆದ, ಅದ್ರ ಜೊತೆಗೆ ಇದನ್ನೇ ರೀಲ್ಸ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಒಂದು ಟ್ರೆಂಡಿಂಗ್ ಥರನೇ ಆಗ್ಬಿಟ್ಟಿದೆ. ಅದೊಂದು 1000 ಜನ ಮಾಡಿರ್ಬೋದೇನೋ. ನಂದಂತೂ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಾಕ್ದೆ ಅದನ್ನು. ಅದನ್ನು ಎಷ್ಟು 4.5 ಮಿಲಿಯನ್ ನೋಡಿದೆ. ಅಂದರೆ ಆ ಲೆಕ್ಕಕ್ಕೆ ಸರ್ ಅದು ಫಾಲೋವರ್ಸ್ ಆಯಿತು. ಎಷ್ಟು ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಬಂದಾದ್ಮೇಲೆ, ಹೊರಗಡೆ ಬಂದ್ಮೇಲೆ? ಚಿಕ್ಕ ಹುಡುಗಿರೇ ಜಾಸ್ತಿ ಮೆಸೇಜ್ ಮಾಡ್ತಾರೆ. 1,000 ಬ್ಲಾಕ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಕಾಲ್ಸು ರಾತ್ರಿ 2 ಗಂಟೆ 3 ಗಂಟೆ. ಹುಡುಗಿಯರೇ ಮಾಡಿರೋದು ಅದು ನಿಮ್ಗೆ ಕನ್ಫರ್ಮ್? ಇಲ್ಲೆಲ್ಲ ಚಿಕ್ಕ ಫೋಟೋ ನೋಡಿದ್ರೆ ಗೊತ್ತಾಗುತ್ತಲ್ಲ, ಸೇವ್ ಮಾಡಿ. ಫೋಟೋ ಹುಡುಗರು ಹುಡುಗಿಯರು ಫೋಟೋ ಹಾಕೋದು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಡಿಜಿಟಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 6ನೇ ವಾರದ ಎಲಿಮಿನೇಷನ್ ಈಗಾಗಲೇ ಆಗಿ ಹೋಗಿದೆ. ಚಂದ್ರಪ್ರಭಾ ಅವರು ಆಚೆ ಬಂದಿರುವಂಥದ್ದು ನಿಮಗೆಲ್ರಿಗೂ ಗೊತ್ತಿರುತ್ತೆ. ಬಟ್ 3ನೇ ವಾರಕ್ಕೇನೆ ಎಲಿಮಿನೇಟ್ ಆದರೂ ಕೂಡ ಇನ್ನೂ ಬಿಗ್ ಬಾಸ್ ಹೊರಗೂ ತಮ್ಮ ಹೈಪನ್ನು, ಹವಾವನ್ನು ಉಳಿಸ್ಕೊಂಡಿರುವಂತಹ ನಮ್ಮ ಸತೀಶ್ ಕಡಬೊಮ್ಸ್ ಅವರ ಒಂದು ವೈರಲ್ ವಿಡಿಯೋಗಳ ಒಂದು ಸಂಖ್ಯೆ ಏರ್ತಾನೆ ಇದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12ರ ಚಟುವಟಿಕೆ ಬಗ್ಗೆ, ಅದು ನಡೀತಾ ಇರುವಂತಹ ರೀತಿ ಬಗ್ಗೆ, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ, ಮತ್ತು ಅವರ ಒಂದು ಪಾಪ್ಯುಲಾರಿಟಿ ಬಗ್ಗೆ ಮಾತಾಡಲಿಕ್ಕೆ ಸತೀಶ್ ಅವರ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮತ್ತೊಂದ್ಸಲ ಒಂದ್ಸಲಿ ಮಾಡಿ 2ನೇ ಸಲ ಬರ್ತಾರ ನೀವೇನೆ. ಅಂದ್ರೆ ಯಾವ ಲೆಕ್ಕಕ್ಕೆ ನಾವು ನಿಮ್ಗೆ ಇಷ್ಟ ಆಗಿದ್ವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನೀವು ತಿರ್ಗಾ ಇಷ್ಟ ಬಿದ್ದು ಬಂದು ಇನ್ನೊಂದು ಇಂಟರ್ವ್ಯೂ ಕೊಡಿ ಅಂತ ಮಾಡ್ತಾ ಇದೀರಾ. ಅದು ತುಂಬಾ ಸಂತೋಷ ಆಗುತ್ತೆ. ಹಂಗ್ ಲೆಕ್ಕ ಹಾಕಿದ್ರೆ 140ನೇ ಇಂಟರ್ವ್ಯೂ ನಿಮ್ದು. ನಿನ್ನೆ ಓನ್ಲಿ ಬಿಗ್ ಬಾಸ್ ಮಾತ್ರ. ನಾಯ್ದು ಸಪ್ರೇಟ್ ಒಂದು ನಾಯಿ ಲಾಂಚ್ ಮಾಡಿದೆ, ಅದ್ರದ್ದು ಸಪ್ರೇಟ್ ಕೌಂಟ್ ಕೊಡ್ತಾ ಇದೀನಿ ಬರೋರ್ಗೆ. ಬರೀ ಬಿಗ್ ಬಾಸ್ ಇದಕ್ಕೆ ಅಂತ ಬರ್ತಾ ಇರೋದ್ರಲ್ಲಿ 140ನೇ ಇಂಟರ್ವ್ಯೂ ಸರ್ ಇದು. ಕರೆಕ್ಟ್ ಸರ್. ಯಾವ ಮಟ್ಟಕ್ಕೆ ವೈರಲ್ ಆಯ್ತು ನಮ್ಮಿಬ್ರದ್ದು ಅಂದ್ರೆ ಇಂಟರ್ವ್ಯೂ ಅಂದ್ರೆ? ಎಸ್ಪೆಷಲಿ ಅದೊಂದು ನೀವು ಆಕ್ಚುಲಿ ಹೇಳ್ತಾ ಹೋಗ್ತೀರಾ, ನೀವು ನನಗೋಸ್ಕರ ಏನಾದ್ರೂ ಓದಬೇಕು, ಈ ಮೀಡಿಯಾದ ಹೆಸರುಗಳು, ಈ ದೇಶದ ಹೆಸರು ಓದಿ ಅಂತ ಹೇಳ್ತೀರಾ. ಅದೊಂದಷ್ಟು ವೈರಲ್ ಆಯ್ತು. ಮತ್ತೆ ಹರ್ಷ ಅಂತ ನೀವು ಆಕ್ಚುಲಿ ಅಲ್ಲ, ಅದು ನಿಮ್ಮಿಂದಾನೇ ಕ್ಲಿಕ್ ಆಯ್ತು ಅಂತಾನೆ ಹೇಳ್ಬೋದು. ಅದು ನಿಮ್ಮಿಂದ ನನ್ನ ಮಗ ಫೇಮಸ್ ಆದ, ಅದ್ರ ಜೊತೆಗೆ ಇದನ್ನೇ ರೀಲ್ಸ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಒಂದು ಟ್ರೆಂಡಿಂಗ್ ಥರನೇ ಆಗ್ಬಿಟ್ಟಿದೆ. ಅದೊಂದು 1000 ಜನ ಮಾಡಿರ್ಬೋದೇನೋ. ನಂದಂತೂ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಾಕ್ದೆ ಅದನ್ನು. ಅದನ್ನು ಎಷ್ಟು 4.5 ಮಿಲಿಯನ್ ನೋಡಿದೆ. ಅಂದರೆ ಆ ಲೆಕ್ಕಕ್ಕೆ ಬರೋಕ್ಕೆ ಕಾರಣ ನೀವೇ. ನೀವು ಆ ಟಾಪಿಕ್ ಓಪನ್ ಮಾಡಿದ್ಕೆ ನಾನು ಅದ್ರ ಬಗ್ಗೆ ಮಾತಾಡಿದ್ದು ಮಗಂದು. ನೀವು ಆ ಟಾಪಿಕ್ ಓಪನ್ ಮಾಡಿಲ್ಲ ಅಂದ್ರೆ ಇವತ್ತು ಹರ್ಷ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಇಲ್ಲ ಸರ್, ನಮ್ದೇನಿಲ್ಲ, ಕ್ರೆಡಿಟ್ ಎಲ್ಲ ಕ್ರೆಡಿಟ್ ನಿಮ್ದು ಸರ್. ನೀವು ಹಂಗೆ ಕ್ವಶನ್ ಕೇಳಿರೋದ್ರಿಂದ ತಾನೇ ಸ್ಟಾರ್ಟ್ ಆಯ್ತು. ಈಗ ಬೇರೆಯವ್ರು ಬಂದು ಆ ವಿಷಯ ಎತ್ತೇ ಇರಲ್ಲ, ನೀವು ಆ ವಿಷಯ ಎತ್ತಿದ್ರಲ್ಲ, ಅದು ಗ್ರೇಟ್. ನಿಮ್ಗೆ ಅದು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಹಂಬಲ್ ಅಂತ ಇದು ತೋರಿಸುತ್ತೆ ಆಕ್ಚುಲಿ ನೀವು ಹೇಳ್ತಿರೋ ಮಾತುಗಳು. ಬಟ್ ಈಗ ನೀವು ಹೇಳಿದ್ರಿ ಆಕ್ಚುಲಿ ಹೊರಗಡೆ ಬಂದ್ಮೇಲೆ ಏನ್ ಬಿಗ್ ಬಾಸ್ ಸೀಸನ್ 12 ವಿನ್ನರ್ಗಿಂತ ನನಗೆ ಜಾಸ್ತಿ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಆ ಹಾದಿಯಲ್ಲೇ ಇದ್ದೀರಾ ಅಂತ ಅಂದ್ಕೊಳ್ಬೋದು ಇವಾಗ. ಬಿಕಾಸ್ ಆದಷ್ಟು ಈಗ ನೋಡಿ, ನೀವು ಹೋಗಿ 3 ವಾರ 4 ವಾರ ಹತ್ರ ಆಗೋಯ್ತು ಇವಾಗ. ಬಟ್ ಸ್ಟಿಲ್ ನಿಮ್ಮ ವಿಡಿಯೋಗಳು ಇನ್ನೂ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ, ಸಾಕಷ್ಟು ವೈರಲ್ ಆಗ್ತಾ ಇವೆ. ಅದೇ ನೀವೇ ಹೇಳಿದಾಗೆ 140ನೇ ಇಂಟರ್ವ್ಯೂ ಆಫ್ಟರ್ ಲೈಕ್ ಬಿಗ್ ಬಾಸ್. ಹೇಗೆ ಅನ್ಸುತ್ತೆ ಅಂದ್ರೆ ಇದೆಲ್ಲ ಬಿಗ್ ಬಾಸ್ಗೆ ಕ್ರೆಡಿಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಥವಾ? ಸರ್ ಇಲ್ಲ, ಇದು ಬಿಗ್ ಬಾಸ್ಗೆ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ. ಆಮೇಲೆ ಅದ್ರ ಜೊತೆಗೆ ಬಂದು ಯಾರೇ ಆಗಲಿ ಒಂದು ಆಗಕ್ಕಿಂತ ಮುಂಚೆ ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಇವಾಗ ಎಷ್ಟು ಚಾನಲ್ ಬರುತ್ತೆ, ಎಷ್ಟು ಇಂಟರ್ವ್ಯೂ ಬರುತ್ತೆ, ಎಷ್ಟು ಕ್ಲಿಕ್ ಆಗುತ್ತೆ ಅಂತ. ಆದ್ರೆ ನಾನು ಎಲ್ಲದನ್ನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ. ನಾನು ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ, ನನ್ನ ಮಗ ಫೇಲ್ ಆದ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಅದಕ್ಕೆ ನಂದೇ ಆದ ಓನ್ ನ್ಯಾಕ್ ಇದೆ ಸರ್. ಯಾಕಂದ್ರೆ ಆ ಟ್ರೆಂಡ್ ಸೃಷ್ಟಿ ಮಾಡಕ್ಕೆ ನನ್ಗೆ ಗೊತ್ತು. ಇವಾಗ ನೋಡಿ, 50 ಕೋಟಿ ನಾಯ್ದು ಇಡಿ ರೈಡ್ ಆಗಿ ಒಂದು 3-4 ತಿಂಗಳು ಆಗಿಲ್ಲ. ಆಗ್ಲೇ 100 ಕೋಟಿ ವರ್ತ್ ಡಾಗ್ ಅಂತ ಲಾಂಚ್ ಮಾಡಿದೆ. ಅದು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಮುಂದೆನೆ ಲಾಂಚ್ ಮಾಡಿದೆ. ಆದ್ರೆ ಒಂದು ಏನಾದ್ರೆ ನಾನು ಯಾರಿಗೂ ಏನು ಮೋಸ ಹೊಡಿತಾ ಇಲ್ಲ ಮೋಸ. ಅದರಿಂದ ನನಗೆ ಧೈರ್ಯ, ನನ್ನ ಮೇಲೆ ನನಗೆ ನಂಬಿಕೆ. ನಾನು ಮಾಡ್ತಾ ಇರೋದು ಕರೆಕ್ಟು. ಅದನ್ನ ನಂಬೋದು, ಬಿಟ್ಟವ್ರು ಬಿಡ್ಬೋದು. ಅವ್ರನ್ನ ಒಪ್ಸೋದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ
ಇಲ್ಲಿರೋರಿಗೆ ಅದ್ರದ್ದು ತಿಳ್ಕೊಳಕ್ ಕೆಪಾಸಿಟಿನೂ ಇರಲ್ಲ, ಅದಕ್ಕೆ ಕೆಟ್ಟದಾಗ ಮಾತಾಡ್ತಾರೆ. ಈಗ ನನಗೆ ಫಾರಿನಿಂದ ಹುಡ್ಕೊಂಡು ಬಂದು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಿಮಗೆ ತೋರಿಸ್ತೆ. ಅವ್ರಿಗೆ ಅದ್ರದ್ದು ವರ್ತ್ ಗೊತ್ತು, ಅದರಿಂದ ಅವ್ರು ಬರ್ತಾರೆ. ಆಮೇಲೆ ಅದ್ರದ್ದು ಬೆಲೆ ಗೊತ್ತು, ಎಷ್ಟು ಯುನಿಕ್ಕು, ಎಷ್ಟು ರೇರ್ ಅಂತ ಗೊತ್ತು, ಅದರಿಂದ ಬರ್ತಾರೆ. ಇವಾಗ ತಿರ್ಗಾ ನಾಯ್ದು ಆಫ್ಟರ್ ಪಾರ್ಟಿ ಅಂತ ಒಂದು 100 ಜನ ಹೀರೋಯಿನ್ ಕರೆಸಿ ಒಂದು 20 ಅಡಿ ಕೇಕು, ಅದೇ 6.5 ಲಕ್ಷ ರೂಪಾಯಿ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಸುದ್ದಿ ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಎಷ್ಟು ನ್ಯೂಸ್ ಬಂತು, ಅದಕ್ಕಿಂತ 10 ರಿಂದ 20 ಪಟ್ಟು ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯಾರು ಫಂಕ್ಷನ್ನೇ ಮಾಡದೆ ಏನೂ ಮಾಡದೆ ಮೀಡಿಯಾ ಅಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಹೆಂಗ್ ಮಾಡೋಕ್ಕಾಗತ್ತೆ? ಆದರೆ ನಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಅಂದರೆ ನಾನು ಏನು ಮಾಡಿದ್ರು ಆ ಲೆಕ್ಕಕ್ಕೆ ನ್ಯೂಸ್ ತೊಗೊಂಡೋಗ್ತೀನಿ ಅಂತ. ಅದು 20 ಅಡಿ ಕೇಕು. ಅವತ್ತು ನಿಮಗೂ ಯಾವತ್ತು ಸರ್ ಅದು? ಸರ್ ಅದೆಲ್ಲ ಇಲ್ಲಿ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ, ಅದು ಪರ್ಸನಲ್ ಪಾರ್ಟಿ. ನಿಮ್ಗೆ ಇನ್ವಿಟೇಷನ್ ಕಳಿಸ್ತೀನಿ, ನೀವು ಬೇರೆ ಮೀಡಿಯಾ ಅವ್ರನ್ನೂ ಕರ್ಕೊಂಡು ಬನ್ನಿ, ಓನ್ಲಿ ಮೀಡಿಯಾ. ಆದ್ರೆ ನೀವು ಫ್ರೆಂಡ್ ಆಗಿ ಬನ್ನಿ, ಪ್ಲಸ್ ಮೀಡಿಯಾ ನಿಮ್ದು ಕರ್ಕೊಂಡು ಬನ್ನಿ. ಅಲ್ಲಿ ವಿತ್ ಊಟ ಡ್ರಿಂಕ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ನಿಮ್ ಸ್ನೇಹಿತರು ಮೀಡಿಯಾ ಪರ್ಸನ್ನ ಕರ್ಕೊ ಬನ್ನಿ, ಯಾಕಂದ್ರೆ ನಾನು ಸೆಲೆಬ್ರಿಟಿಗಳೇ 100 ಜನ ಕರೆಸ್ತಾ ಇದ್ದೀನಿ. ಹೀರೋ ಹೀರೋಯಿನ್, ಬಿಗ್ ಬಾಸ್ ಅವರು ಎಲ್ಲಾರನ್ನೂ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಲಕ್ಸುರಿ ಆಗಿ ಮಾಡ್ತಾ ಇದ್ದೀನಿ ಒಂದು ಜಾಗದಲ್ಲಿ. ಅದನ್ನು ಎಲ್ಲ ಇನ್ವೈಟ್. ಬರ್ತ್ಡೇ ಆಗೋಯ್ತು ಆಕ್ಚುಲಿ, ಬಟ್ ಇಲ್ಲ 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 ಸರ್, ನಂದು ಬರ್ಡೇ ಇದೆ. ಆ ಬರ್ಡೇ ಪಾರ್ಟಿನೇ ಅದರಲ್ಲಿ 100 ಕೋಟಿ ವರ್ತ್ ಡಾಗ್ದು ಲಾಂಚು ಪ್ಲಸ್ ನನ್ನ ಬರ್ಡೇ, ಅದಕ್ಕೆ 20 ಅಡಿ ಕೇಕ್. ನನ್ನ ಬರ್ಡೇ ಇನ್ನೂ ಆಗಿಲ್ಲ ಸರ್, ನನ್ನ ಬರ್ಡೇಗೆ ಇದು ಮಾಡ್ತಾ ಇರೋದು. ಇದೆಲ್ಲ ಆಮೇಲೆ ಹೇಳ್ತೀನಿ ಸರ್, ಡೇಟ್ ಎಲ್ಲ ಆಮೇಲೆ ಹೇಳ್ತೀನಿ. ಓಕೆ ಸರ್, ಇನ್ನು ನೇರವಾಗಿ ಕೇಳೋದಾದ್ರೆ ಚಂದ್ರಪ್ರಭಾ ಅವರು ನಿಮ್ ಜೊತೆ ಜಂಟಿ ಆಗಿದ್ರು, ಮತ್ತೆ ನೀವು ಹೇಳಿದ್ರಿ ಸಾಕಷ್ಟು ಏನೋ ಒಂದು ಖಯಾಸ್ ಸೃಷ್ಟಿ ಆಗಿದ್ದು, ಅದು ಮಾತಾಡ್ಕೊಂಡೇ ಆಗಿದ್ದು. ನಿಮ್ ಮಗನ ಮೇಲೆಲ್ಲ ಆಣೆ ಎಲ್ಲ ಇಟ್ಟಿದ್ರೆ ಆಕ್ಚುಲಿ ಅವ್ರು ನಿಜವಾಗ್ಲೂ ಬೇಕು ಅಂತಲೇ ಅದು ಕ್ರಿಯೇಟ್ ಕಂಟೆಂಟ್ ಕೊಡೋಕೋಸ್ಕರ ಗಲಾಟೆ ಮಾಡಿದ್ದು. ಆಚೆ ಬಂದಿದ್ದಾರೆ. ಸೊ ಅವ್ರ ಆಟದ ಬಗ್ಗೆ ತುಂಬಾ ಮನನೊಂದು ಆಚೆ ಬಂದ್ರು ಆಕ್ಚುಲಿ ಅವರು. ಏನ್ ಅನ್ಸುತ್ತೆ ನಿಮ್ಗೆ ಸರ್? ಈಗ ನಂದು ಕೈ ಕಟ್ಕೊಂಡಿದ್ದಾಗ ತಮಾಷೆ ತರ ಸ್ಟಾರ್ಟ್ ಮಾಡಿ ಲಾಸ್ಟ್ ಅಲ್ಲಿ ನನ್ನಿಂದ ಇರಿಟೇಷನ್ ಆಗ್ತಿದೆ ಅನ್ನೋದನ್ನೇ ಪ್ರಚೋದನೆ ಮಾಡಿದ್ರು. ಅಂದ್ರೆ ಅಲ್ಲಿ ಮನೆಯವ್ರಿಗೆಲ್ಲ ನಂಬಿಸಿದ್ರು, ಆಚೆ ಜನಕ್ಕೂ ನಾನ್ ಹಿಂಸೆ ಕೊಡ್ತಾ ಇದ್ದೀನಿ, ಸ್ನಾನಕ್ಕೆ 2 ಅವರ್ 6 ಅವರ್ ಹೋಗ್ತಾ ಇದೀನಿ ಅಂತೆಲ್ಲ ಮಾಡಿದ್ರು. ಆದ್ರೆ ಫಸ್ಟ್ ಅದು ಕಾಮಿಡಿ ತರ ಹೋಗಿ ಬರ್ತಾ ಬರ್ತಾ ಅದನ್ನೇ ಅವ್ರು ಏನ್ ಮಾಡ್ಬಿಟ್ರು, ನಾನ್ ಒಳ್ಳೆಯವ್ನ ಆಗ್ಬಿಡೋಣ, ಸತೀಶ್ ಅವ್ರನ್ನ ಕೆಟ್ಟವ್ರು ಮಾಡ್ಬಿಡೋಣ ತರ, ಅದು ಅವ್ರೇ ರಿಯಲ್ ತರನೇ ಡ್ರಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಂದ್ರೆ ನಾವು ಮಾತಾಡ್ಕೊಂಡು ಡ್ರಾಮಾನ ಸೈಡ್ಗೆ ಇಟ್ಬಿಟ್ರು, ಅದನ್ನ ಪ್ರಚೋದನೆ ಮಾಡಿ ನನ್ನ ವಿಲನ್ನೇ ಮಾಡ್ಬಿಟ್ರು, ಅವ್ರು ಹೀರೋ ಆಗೋಗಿದ್ರು. ಆದ್ರೆ ಅವ್ರದ್ದು ಡೈಲಾಗ್ ನಾನು ಹೊಡಿತೀನಿ, ಕೈ ಕಟ್ಟಾದ್ಮೇಲೆ ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಏನ್ ತೋರಿಸಿದ್ರು? ನಾನು ಕೈ ಕಟ್ಟಾಗೋರ್ಗೆ ಅಷ್ಟೇ ಅವ್ರ ವ್ಯಾಲ್ಯೂ ಇದ್ದಿದ್ದು, ಕೈ ಕಟ್ಟಾದ್ಮೇಲೆ ಸೈಡ್ ಆಕ್ಟರ್ ಆಗೋದ್ರು. ಸೈಡ್ ಆಕ್ಟರ್ ಅಂದ್ರೆ ಮನೇಲಿ ಅಡ್ರೆಸ್ಸು ಇಲ್ಲ, ಅವ್ರ ವ್ಯಾಲ್ಯೂನು ಇಲ್ಲ, ಯಾರು ವ್ಯಾಲ್ಯೂನು ಕೊಡ್ತಿರ್ಲಿಲ್ಲ. ಎಲ್ಲಾರ ಹತ್ರ ಎಣ್ಗ ತರ ಹಿಂಗೆ ಬಾಲ ತರ ಓಡಾಡ್ಕೊಂಡಿದ್ರು, ಹಿಂಗೆ ಮೈ ಮೇಲೆ ಬಿತ್ಕೊಂಡೆಲ್ಲ. ಅದು ಏನು ಇನ್ನೂ ಕೆಟ್ಟ ಹೆಸರು ಬಂತು. ನನ್ನ ಹತ್ರ ಇದ್ದಾಗ್ಲಾರ ಇನ್ನೂ ಒಳ್ಳೆ ಹೆಸರಿತ್ತು ಅವ್ರಿಗೆ. ನಾನು ಬಿಟ್ಟ ಮೇಲೆ ಕೆಟ್ಟರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಅಂದ್ರೆ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಆಚೆ ಬಂದಿದ್ದು ನಿಮ್ಗೆ ಗೊತ್ತಲ್ಲ. ಆಕ್ಚುಲಿ ಲಾಸ್ಟ್ ಅಲ್ಲಿ ಇನ್ನು ಅನೌನ್ಸ್ಮೆಂಟ್ ಅದು ಗೊತ್ತಾಗ್ಬೇಕಿತ್ತು, ಸುದಿ ಅವರಿಗೆ ಜಾಸ್ತಿ ಬಂದಿದ್ಯಾ ವೋಟ್ಸ್ ಅಥವಾ ಚಂದ್ರನ್ ಅವ್ರಿಗೆ ಇದೆಯಾ ಅಂತ, ಅದಿನ್ನು ಡಿಸೈಡ್ ಆಗುವ ಮೊದಲೇ ಆಲ್ಮೋಸ್ಟ್ ಡಿಸೈಡ್ ಆಗ್ಬಿಟ್ಟಿದ್ರು. ಏನ್ ಅನ್ನಿಸ್ತು ಅವ್ರ ಆಟ ನೋಡಿ? ಇಲ್ಲ, ಅವ್ರಿಗೆ ಏನಂದ್ರೆ ಅಷ್ಟು ವರ್ಷ ಅಲ್ಲ, ಸರಿ 3 ವಾರದಿಂದ ಜೊತೆಲಿ ಇದ್ನಲ್ಲ, ಅವಾಗ ನಾನು ಅವ್ರದ್ದು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಅವ್ರಿಗೆ ಪೇಷನ್ಸ್ ಅನ್ನೋದು 0, ಅಂದ್ರೆ ಪೇಷನ್ಸೇ ಇಲ್ಲ, ತಾಳ್ಮೆ ಅನ್ನೋದೇ ಇಲ್ಲ. ಅವ್ರಿಗೆ ಆಪೋಸಿಟ್ ವರ್ಡೇ ನಾನು. ಅಂದ್ರೆ ನನಗೆ ಅವ್ರಿಗಿಂತ 100ರಷ್ಟು ತಾಳ್ಮೆ ನನಗಿದೆ. ನಾನು ಅವರು ಏನೇನು ಮಾಡಕ್ ಹೋಗ್ತಿದ್ರು, ಏನೇನು ಸುಮ್ಮನೆ ಅನ್ನೆಸೆಸರಿ ಮಾತಾಡಕ್ ಹೋಗ್ತಿದ್ರು, ಚೀಪ್ ಆಗಕ್ಕೆ ಹೋಗ್ತಾ ಇದ್ರು, ಅದನ್ನೆಲ್ಲ ಸುಮ್ಮನೆ ರೀ ಹಂಗೆಲ್ಲ ಇನ್ವಾಲ್ವ್ ಆಗಬಾರ್ದು ಆ ಥರ ಹೇಳಿ ಕಂಟ್ರೋಲ್ ಮಾಡಿ ಅವ್ರನ್ನ ಡಿಗ್ನಿಫೈಡ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇಬ್ರು ಇಡೀ ಮನೆಗೆ ಜೋಡಿ ಅಂದ್ರೆ ಇವ್ರ ತರ ಇರಬೇಕು, ಇವ್ರ ತರ ಹೊಂದಾಣಿಕೆ ಇರಬೇಕು, ಆ ತರ ಹೊಗಳಿಸ್ಕೊಂಡು ಮನೆಯವರೆಲ್ಲ ನಮ್ಮನ್ನ ಹೊಗಳ ತರ, ಆಮೇಲೆ ನೀಟ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು, ನೋಡು ಅವ್ರನ್ನ ಹೇಳ್ಸ್ಕೊಂಡು ಮಾಡಬಾರ್ದು, ನಾವೇ ಮಾಡ್ಬಿಡೋಣ, ಅವ್ರು ಹಂಗೆ ಬೇಷ್ ಅನ್ಬೇಕು, ಹಂಗ್ ಮಾಡೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಈ ಥರ ಎಲ್ಲ ಟ್ರೈನಿಂಗ್ ಮಾಡಿ ಅವ್ರನ್ನೂ ಒಳ್ಳೆ ಗುಣ ಬರ್ಸಿಸಿ ಅವ್ರನ್ನೂ ಮೇಕಪ್ ಎಲ್ಲ ಮಾಡಿ ಸ್ಟೈಲು ಮಾಡಿ ಎಲ್ಲ ಚೆನ್ನಾಗಿತ್ತು. ಇವ್ರೇನಂದ್ರೆ ಆಚೆ ನಂದು ಕೈ ಕಟ್ಟಾದ ಮೇಲೆ ಏನಾಗೋಯ್ತು, ಇವರೇ ಏನೇನೋ ಮಾಡಕ್ ಹೋಗಿ ಅದಕ್ಕೆ ಅರ್ಥ ಇಲ್ದಂಗೆ, ಒಂದೊಂದಕ್ಕೂ ಅರ್ಥನೇ ಇಲ್ಲ. ಅದೇನೋ ಸೈಕಲ್ಲು ಓಡ್ತಾ ಇದ್ರು, ಬಿದ್ರು, ಎಡಗ್ ಬಿದ್ರು ಅಂತಾರೆ, ತಿರ್ಗಾ ಕಾರು ಅಂತಾರೆ, ಅವ್ರಿಗೆ ಏನ್ ಮಾತಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಇವ್ರಿಗೆ ಏನಂದ್ರೆ ತಾಳ್ಮೆ ಹೋಗ್ಬಿಟ್ಟಿತ್ತು, ಆಮೇಲೆ ಪೇಷನ್ಸ್ ಇಲ್ಲ, ಆಮೇಲೆ ತಲೆ ಲೂಸ್ ಆಗೋಗಿತ್ತು ಅಂತ ಅನ್ಕೊಳ್ತೀನಿ. ಲೂಸ್ ಆಗಿತ್ತು ಅಂದ್ರೆ ಅವ್ರು ಏನ್ ಮಾತಾಡ್ತಾ ಇದೀವಿ ಅನ್ನೋದು ಅವ್ರಿಗೆ ಹಿಡಿತದಲ್ಲಿರ್ಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಎಲ್ಲ ಏನ್ ಮಾತಾಡಿದ್ರು ಲೂಸ್ ಸ್ಟಾಕ್ ತರ, ಆಮೇಲೆ ಅರ್ಥ ಇಲ್ಲದೆ ಮಾತಾಡ್ತಾನೆ ಆ ಥರ ಬೈಸ್ಕೊಳ್ತಾ ಇದ್ರು ಹೊರ್ತು, ಚೀಪ್ ಆಗ್ತಾ ಇದ್ರು ಹೊರ್ತು, ನನ್ನ ಕೈ ಕಟ್ಟಾದ್ಮೇಲೆ ಅವ್ರೇನು ಕಿತ್ತಿ ದಬಾಕ್ಲಿಲ್ಲ. ಅವ್ರು ಹೇಳಿದ್ದು ನಿನ್ ಕೈ ಕಟ್ಟಾದ್ಮೇಲೆ ನೋಡಿ ನಾನು ಇಂಡಿವಿಜುವಲ್ ಆಗ್ತಿದ್ದಂಗೆ ಹೆಂಗ್ ಆಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂದ್ರು ಏನೂ ಇಲ್ಲ. ನಾಯಿ ಮರಿ ತರ ಹೋಗಿ ತೊಡೆಲ್ ಮಲ್ಕೊಳ್ಳೋದು ಬಿಟ್ರೆ ಇನ್ನೇನು ಹೈಲೈಟ್ ಆಗ್ಲಿಲ್ಲ. ಅದು ನನ್ನ ಮೇಕಪ್ ಅಷ್ಟು ಹೈಲೈಟ್ ಆಗ್ಲಿಲ್ಲ. ಆ ತರ ಅದ್ ಬಿಟ್ಟು ಇನ್ನೇನು ಇಲ್ಲ ಅವ್ರೆ, ಯಾಕಂದ್ರೆ ಅವರು ಏನು ಕಿತ್ತಿ ದಬಾಕ್ಲಿಲ್ಲ.
ಸೊ ಹಾಗಾದ್ರೆ ನಿಮ್ದು ರಿಯಲ್ ರೀಸನ್ ನಿಮ್ ಪ್ರಕಾರ ಏನಿರ್ಬೋದು ಅಂದ್ರೆ ವೋಟಿಂಗ್ ಪೇಷನ್ಸ್ ಇಲ್ಲ, ಅವ್ರು ಬೇಜಾರಾಗಿ ಆಚೆ ಬಂದ್ರು, ವೋಟಿಂಗ್ ಪ್ರಕಾರನೂ ತುಂಬಾ ಕಡಿಮೆ ಬಂದಿದ್ರು, ಲಾಸ್ಟ್ 2 ಅಲ್ಲಿ ಇದ್ರು. ಸೊ ಜನ ಯಾಕೆ ಇಷ್ಟ ಪಡ್ಲಿಲ್ಲ ಅವ್ರನ್ನ ನಿಮ್ ಪ್ರಕಾರ? ಅಲ್ಲ, ಆತರ ಏನು ನಡ್ಕೊಳ್ಳೇ ಇಲ್ವಲ್ಲ ಸರ್. ಇವಾಗ ನಮ್ ಜೋಡಿ ಇದ್ದಾಗ ಅವ್ರನ್ನ ಇಷ್ಟಪಡ್ತಾ ಇದ್ರು, ಇಬ್ರು ಜೋಡಿನೇ ಹೈಲೈಟ್ ಆಗ್ತಿತ್ತು, ಇಷ್ಟಪಡ್ತಿದ್ರು. ಬಿಟ್ಟ ಮೇಲೆ ಅವರು ನಡ್ಕೊಂತಿದ್ದು ಸೈಡ್ ಆಕ್ಟರ್ ತರ ಇತ್ತು, ಒಂದು ಕಿಲಾಡಿ ತರ, ಒಂದು ಮ್ಯಾನ್ಲಿ ತರ, ಗಂಡಸ್ ತರ ಹಂಗಿರ್ಲಿಲ್ಲ. ಒಂಥರ ಕೊಯ್ಯ ತರ ಇತ್ತು, ಅಲ್ಲಲ್ಲೇ ಸೈಡಲ್ಲಿ ಸುಮ್ಮನೆ ಸೈಡ್ ಆಕ್ಟರ್ ತರ ಕುತ್ಕೊಳ್ಳೋದು, ಆ ತರ ಮಾಡ್ತಾ ಇದ್ರು. ಅದೇ ಒಂದು ಮ್ಯಾನ್ಲಿ ತರ ಎಲ್ಲೂ ನೋಡ್ಲಿಲ್ಲ ನಾನು. ಅಂದ್ರೆ ಒಂದು ಆಗ್ಲಿ ಇಂಡಿವಿಜುವಲ್ ಆಗಿ ಅವ್ರದ್ದು ಒಂಥರ ಒಂದು ಗಂಡಸ್ತನ ತರ ಇರಬೇಕು. ಇವ್ರು ಹಂಗಿರ್ಲಿಲ್ಲ, ಕುಯ್ಯ ತರನೇ ಇತ್ತು. ಅದು ನೋಡೋರ್ಗೆ ಹಂಗೆ ಗೊತ್ತಾಗ್ಬಿಟ್ಟಿರುತ್ತೆ, ಚೀಪ್ ತರ. ಆಮೇಲೆ ಇವ್ರಿಗೆ ಮೆಂಟಲಿ ಟಾರ್ಚರ್ ಆಗೋಗಿತ್ತೇನೋ, ಅಂದ್ರೆ ಇರಿಟೇಷನ್ ತರ ಆಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಪೇಷನ್ಸ್ ತುಂಬಾ ಕಡಿಮೆ ಅಂತ ನನಗೆ ಅನ್ನಿಸ್ತಿದೆ. ನನ್ನ ಹತ್ರ ಡ್ರಾಮಾ ತರ ಆಡ್ತಾ ಇದ್ದಾಗ್ಲೂ ಅವ್ರಿಗೆ ಆಗ್ತಿತ್ತೇನೋ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಪೇಷನ್ಸ್ ಅನ್ನೋದು ತುಂಬಾ ಕಡಿಮೆ. ಈಗ ಮನುಷ್ಯನ್ಗೆ ತಾಳ್ಮೆ ಇದ್ರೇನೆ ಅವ್ನು ಲೈಫಲ್ಲಿ ಮುಂದೆ ಬರೋಕ್ಕಾಗೋದು. ಹಿಂಗೆಲ್ಲ ಹುಚ್ಚಿಂಚಿತರ ಆಡಿ ಆಮೇಲೆ ಅವ್ರು ಓಡೋಗಿದ್ದಂತೂ ಹುಚ್ಚನೇ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಮಾತೆತ್ರೆ ಅಳ್ತಾರೆ, ಕಣ್ಣೀರ್ ಹಾಕ್ತಾರೆ, ಅದೆಲ್ಲ ನಂಗೆ ಡೂಪ್ಲಿಕೇಟು ಡ್ರಾಮಾ ಅನ್ನಿಸ್ಬಿಡ್ತು. ಅದು ಜನ ಹತ್ಬಿಟ್ರೆ ಇವ್ರಿಗೇನೋ ಸಿಂಪತಿ ತೋರಿಸ್ಬಿಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ನನಗದು ಚೀಪ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ, ಅಳೋದು. ಸೊ ಈಗ ಸಂಪರ್ಕದಲ್ಲಿ ಇದಾರ ಹೊರಗಡೆ ಬಂದ್ಮೇಲೆ ಚಂದ್ರಪ್ರಭು ಸರ್ ನಂಬರ್ ಕಳಿಸಿದ್ದಾರೆ ಆ ಟೀಮ್ ಅವರು, ಆದ್ರೂ ನಾನು ಏನು ಕಾಲ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಸರ್, ಇವಾಗ RJ ಅಮಿತ್ ಕರಿಬಸಪ್ಪ ಅವರು ಆಚೆ ಬಂದ್ರು ಸರ್. ಕರಿಬಸಪ್ಪ ಅವರು 2 ದಿನಕ್ಕೆ ನಾನು ಬಂದ ಮೇಲೆ 2 ದಿನಕ್ಕೆ ಕಾಲ್ ಮಾಡಿದ್ರು. ಮಾಡ್ಬಿಟ್ಟು ಸಾರ್ ಏನ್ ಸಾರ್ ಗೂಗಲಲ್ಲಿ ಚೆಕ್ ಮಾಡಿದೆ ನಿಮ್ಮ ಬಗ್ಗೆ, ನೀವು ಒಳಗೆ ಹೇಳಿದ್ದೆಲ್ಲ ನಿಜ ಅಲ್ಲ ಸಾರ್, ಎಲ್ಲ ನಿಮ್ನ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ರು, ಖಂಡಮ್ಮಾಗಿ ಹೇಳ್ತಿದ್ರು, ಸುಳ್ಳು ಅಂತೀವಿ, ನೀವು ಒಂದು ಮಾತಾಡ್ಲಿಲ್ವಲ್ಲ ಸಾರ್ ಅಂದ್ರು. ನಾನು ಅಲ್ಲಿ ಒಳಗೆ ನನಗೆ ಪ್ರೂಫ್ ತೋರ್ಸಕ್ ಮೊಬೈಲ್ ಇರಲಿಲ್ಲ. ನಾನು ಅಲ್ಲಿ ಏನು ಮಾತಾಡಕ್ ಹೋದ್ರು ಇನ್ನೂ ಚೀಪ್ ಆಗ್ತಾ ಇದ್ದೆ, ಅದರಿಂದ ನಾನು ಏನು ಮಾತಾಡಿಲ್ಲ ಅಂತ. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ನೀವು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಲ್ಲ ಸರ್, ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಲ್ಲ ಅಂತ. ನನಗೇನು ಅನ್ಸಲ್ಲಪ್ಪ ಅಂದೆ, ಅದೆಲ್ಲ ಕೆಲಸ ನಂಗೆ ಏನೇನು ಅನ್ಸಲ್ಲ ಅಂತ. ಆದರೆ ಅವ್ರು ಬಂದು ತಿಳ್ಕೊಂಡ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಇವತ್ತು ನಾನು 2 ದಿನಕ್ಕೆ ಒಂದ್ಸಲಿ ಕರಿಬಸಪ್ಪ ಅವ್ರ ಜೊತೆ ಟಚ್ಚಲ್ಲಿದ್ದೀನಿ, ಪಾರ್ಟಿಗೂ ಕರೆದಿದ್ದೀನಿ, ಫಂಕ್ಷನ್ಗೂ ಕರೆದಿದ್ದೀನಿ. ಆದ್ರೆ ಜೊತೆಲಿ ಅವ್ರನ್ನ ಮಾತ್ರ ಕರ್ಕೊ ಬರಬೇಡಿ ಅಂದೆ, ಅವ್ರ ಪಾರ್ಟ್ನರ್ನ. ಅದನ್ನ ಓಪನ್ ಆಗೇ ಹೇಳಿದೆ, ಅವ್ರು ಬಂದ್ರು ಒಳಗ್ ಬಿಡಲ್ಲ, ಸೇರಿಸ್ಬೇಡಿ. ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್. ನನ್ನ ನಂಬುದವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ನನ್ನ ಯಾರು ಡೌಟ್ ಪಡ್ತಾರೆ, ನನ್ನ ಚೀಪಾಗಿ ನೋಡ್ತಾರೆ, ಅವ್ರನ್ನ ನಾನು ಎಡಗಾಲು ಬಿಡೋ ಜಾಗದಲ್ಲೂ ಸೇರಿಸಲ್ಲ. ಆ ಥರ ಅವ್ರ ಪಾರ್ಟ್ನರ್ನ ದಯವಿಟ್ಟು ಕರ್ಕೊ ಬರಬೇಡಿ ಅಂತಾನೆ ಹೇಳಿದ್ದೀನಿ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕೇಳಿಸ್ತೀನಿ. ನಾನು ಏನಿದ್ರೆ ಏಕ್ ಮಾರ್ ದೋ ತುಕಡ ಡೈರೆಕ್ಟ್ ಹೇಳೋನು, ನನಗೆ ಡ್ರಾಮಾ ಗೀಮಾ ಬರಲ್ಲ. ನನಗೆ ಯಾರು ಮನಸ್ಸಿಂದ ಅಟ್ಯಾಚ್ ಆಗುತ್ತೆ ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ತೀನಿ, ಆಮೇಲೆ ಲಾಂಗ್ ಟರ್ಮ್ಸು ಇಟ್ಕೊಳ್ತೀನಿ. ಅವರಾಗವರೇ ಜಗಳಾಡಿ ಬಿಡೋರ್ಗೂ ಅವ್ರ ಫ್ರೆಂಡ್ಶಿಪ್ ಇರುತ್ತೆ. ಆ ಥರ ನಾನು ಯಾರ ಜೊತೆ ನಾನಾಗ ನಾನೇ ಜಗಳಾಡಲ್ಲ, ನಾನಾಗ ನಾನೇ ಕೆಟ್ಟದಾಗ ಮಾತಾಡಲ್ಲ. ಆದರೆ ಅವ್ರ RJ ಅಮಿತ್ ಬಂದು ಆಚೆ ಬಂದ್ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ, ಒಳಗೂ ಕೆಟ್ಟದಾಗ ಮಾತಾಡಿದ್ದಾರೆ. ಅವ್ರಿಗೆ ಪೇಷನ್ಸು ಇಲ್ಲ ಆದರೆ ತಿಳ್ಕೊಳಕ್ಕೆ. ನಾನೇನು ಮಾಡಿದೆ, ಕರಿಬಸಪ್ಪ ಅವ್ರಿಗೆ ನಂದು ಎಷ್ಟು ಚಾನಲ್ 125 ದೇಶದ ಬಂದಿದೆ ಅಷ್ಟು ಲಿಂಕ್ ಕಳಿಸಿದೆ. ಅದನ್ನ RJ ಅಮಿತಿಗೆ ತೋರಿಸಿ ಅಂತ ಹೇಳಲಿಲ್ಲ, ಯಾಕಂದ್ರೆ ಅವ್ರ ಜೊತೆಲಿರೋ ತೋರಿಸಿರ್ತಾರೆ ಅನ್ನೋ ಗ್ಯಾರಂಟಿ. ಆಮೇಲೆ ಫೋನ್ ನೋಡಿದ್ರು RJ ಅಮಿತ್, ಅಯ್ಯೋ ಸಾರಿ ಸಾರ್ ಹಂಗೆ ಹಿಂಗೆ ಅಂತ. ನನಗದು ಬೇಡ, ನಾನು ಕಳ್ಸಿದ ಮೇಲೆ ನೋಡೋದು ಬೇಡ. ಫೋನ್ ಮಾಡಿದ್ರು, ಸಾರಿ ಗೀರಿ ಕಾಲಿಗೆ ಬೀಳ್ತಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು. ನನಗದು ಬೇಡ, ಅವರೇ ತಿಳ್ಕೊಳ್ಳಿಲ್ವಲ್ಲ. ಆಮೇಲೆ ಅವ್ರಿಗೆ ಗೊತ್ತಿತ್ತು, ನನಗಿಂತ ಮುಂಚೆನೆ ಕರಿಬಸಪ್ಪ ಅವ್ರು, ನಾವು ಫ್ರೆಂಡ್ಗಿಂತ ಮುಂಚೆ ಬಿಗ್ ಬಾಸ್ಗೆ ಹೋಗಿ ಮುಂಚೆನೆ RJ ಅಮಿತ್ಗೆ ನಾನು ಯಾರು ಅನ್ನೋದು ಗೊತ್ತಿದ್ರು ಅಷ್ಟು ಚೀಪಾಗಿ ಮಾತಾಡಿದ್ರು. ಅದು ಏನ್ ಡೈಲಾಗ್ ಹೊಡೆದ್ರು, ರಷ್ಯಲ್ಲಿ ಯುದ್ಧ ನಡೀತಾ ಇತ್ತು, ಯುದ್ಧ ಬಿಟ್ಟು ಬಂದ್ಬಿಡ್ತಾರೆ ಇವ್ನು ಯಾವ ದೊಡ್ಡ ಮನುಷ್ಯ ಅನ್ನೋ ಥರ ಮಾತಾಡಿದ್ರು. ನಾನು ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ ಕರಿಬಸಪ್ಪ ಅವ್ರಿಗೆ. ನೋಡಿ ಸರ್, ಆ ಡೇಟಲ್ಲಿ ಯುದ್ಧ ಆಗ್ತಿತ್ತ, ಆ ಡೇಟಲ್ಲಿ ಬಂದು ನನ್ನ ಮನೆಗೆ, ಅದು ನಾಗರಬಾವಿಯಲ್ಲಿ, ಆಮೇಲೆ ಈ ಮನೆಗೆ ಇಲ್ಲಿ ಪ್ಲಸ್ ನಾಗರಬಾವಿಲಿ ಝೆನ್ ಪಾರ್ಕ್ ಅಂತ ನೆಲ ಗ್ರಿಲ್ ಎಲ್ಲ ನೋಡಿ, ಝೆನ್ ಪಾರ್ಕ್ ಏನದು ಬ್ಯಾಕ್ ಗ್ರೌಂಡ್ ಅದೇನಾ, ಆಮೇಲೆ ಲಿಂಕ್ ನೋಡಿ ಅಂದ್ಬಿಟ್ಟು ಬರೀ ರಷ್ಯಾದೇ ಅವ್ರಿಗೆ ಕಳಿಸ್ದೆ. ಅಂದ್ರೆ ಅವ್ರಿಗೆ ನಾನು ಬಾಯಲ್ಲಿ ಹೇಳಲಿಲ್ಲ ಅಮಿತಿಗೆ ತೋರಿಸಿ ಅಂತ, ಯಾಕಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದು ತೋರಿಸ್ಲಿ ಅಂತ. ಆಮೇಲೆ ಅವ್ರಿಗೆ ತೋರಿಸಿದ್ದಾರೆ, ತೋರಿಸಿ 3-4 ದಿವಸ ಆದ್ಮೇಲೆ ಮಾತಾಡಿದ್ರು. ಅದರಲ್ಲೂ ಆಟಿಟ್ಯೂಡ್ ಮಾತು, ಏನ ಒಂದ್ರಲ್ಲಿ ಬಂದ್ಬಿಟ್ಟಿದೆ ತರ ಬಿಹೇವ್. ನನ್ಗೆ ಅಂತ ಕ್ಯಾರೆಕ್ಟರ್ ಬೇಡ ಅಂತವ್ರನ್ನ ಗೇಟ್ ಒಳಗೂ ಸೇರ್ಸಲ್ಲ. ಅವ್ರಿಗೆ ಒತ್ತಿ ಹೇಳಿದೀನಿ, ಅವ್ರು ಬಂದ್ರು, ಅವ್ರನ್ನ ಬಿಡಲ್ಲ. ಅವತ್ತು ನೀವೊಬ್ಬರೇ ಬನ್ನಿ ಸರ್, ಅದ್ ಬಿಟ್ಟು ಮಲ್ಲಮ್ಮ ಅವ್ರನ್ನ ಕರಿತಾ ಇದ್ದೀನಿ. ಆಮೇಲೆ ನಂದು ಬರ್ಡೇ ಅಷ್ಟೊತ್ತಿಗೆ ಇನ್ನೂ ಎಷ್ಟು ಜನ ಆಚೆ ಬರ್ತಾರೆ ಅಷ್ಟು ಜನನು ಕರಿತಾ ಇದ್ದೀನಿ. ಅದ್ ಬಿಟ್ಟು ಸೀಸನ್ 11, 10, 9 ಯಾರ್ಯಾರು ನಂಗೆ ಪರಿಚಯ ಆಗಿದ್ದಾರೆ ಅಷ್ಟು ಜನನು ಇನ್ವೈಟ್ ಮಾಡ್ತಾರೆ. ಎಷ್ಟು ಒಂದು ಬರ್ತಡೆಗೆ ಒಂದು ಅಂದಾಜು ಎಷ್ಟು ಕೋಟಿ ಖರ್ಚು ಮಾಡಬೇಕು ಸರ್? ಇದು ಕೇಕೆ 6.5 ಲಕ್ಷ ಸರ್. ಹೌದಾ? ಕೇಕೆ 6.5 ಲಕ್ಷ, 20 ಅಡಿ ಕೇಕು. ಒಂದು ಮಿನಿಸ್ಟ್ರ್ ಮಗಳಾಗ್ಲಿ,
ಒಂದು CM ಹೀರೋಯಿನ್ ಆಗಲಿ 20 ಅಡಿ ಕೇಕ್ ಕಟ್ ಮಾಡಿರಲ್ಲ. ಆದರೆ 20 ಅಡಿದು ಆರ್ಟಿಫಿಷಿಯಲ್ ಕೇಕು, ಇದನ್ನ ಸೆನ್ಸಾರ್ ಕಟ್ ಮಾಡಬೇಡಿ ಹಾಕಿ, ಯಾಕಂದ್ರೆ ಅಷ್ಟು ಒರಿಜಿನಲ್ ಕೇಕ್ ನಿಲ್ಲಲ್ಲ, ಅದು ಆರ್ಟಿಫಿಷಿಯಲ್ ಕೇಕು. 6.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕೇಕ್ನ ಮಾಡಿಸ್ತಾ ಇದ್ದೀವಿ ಸರ್. ಬರ್ತ್ಡೇ ಪಾರ್ಟಿಗೆಲ್ಲ ಎಷ್ಟು? ಅದು ಎಲ್ಲರಿಗೂ 350 ಜನಕ್ಕೆ ಎಣ್ಣೆ ಊಟ. ಅಂದರೆ ನೀವೇ ಒಂದು ಹೈ ಎಂಡ್ ಪಬ್ಬಲ್ಲಿ ಅಂದರೆ ವಿತ್ ಅನ್ಲಿಮಿಟೆಡ್ ಡ್ರಿಂಕ್ಸು ಫುಡ್ಡು ಅಂದರೆ ನೀವೇ ಲೆಕ್ಕ ಹಾಕಿ ಸರ್. ಪರ್ ಹೆಡ್ 2,000 ಹಾಕಿ 350 ಜನಕ್ಕೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿ. ಹಂಗೆ. ಸೊ ಚಂದ್ರಪ್ರಭಾ ಅವರಿಗೆ ಎಂಟ್ರಿ ಇದೆಯಾ ಸರ್? ಇಲ್ಲ, ಅವರೇ ಫೋನ್ ಮಾಡಿ ಅವರು ಬೇಡ, ಅವ್ರು ನಮಗೆ ಸೆಟ್ ಆಗಿಲ್ಲ. ಯಾಕಂದ್ರೆ ಅವರು ಚೀಪಾಗಿ ಮಾತಾಡಿದ್ರು, ಗಿಲ್ಲಿನೂ ಚೀಪಾಗಿ ಮಾತಾಡಿದ್ರು, ಒಳಗಡೆ ಯಾರೂ ನಂಬಲಿಲ್ಲ ಅವರು. ಈ ಸ್ಪಂದನ, ಕಾಕ್ರೋಚು, ಅಲ್ಲಿ ಇನ್ಯಾರು ಅಷ್ಟೇ, ಇವರಿಬ್ಬರನ್ನ ಆಚೆ ಅಷ್ಟರೊಳಗೆ ಬಂದ್ರೆ ಕರಿಬೇಕಂತ ಅನ್ಕೊಂಡಿದ್ದೀನಿ. ಅಷ್ಟರೊಳಗೆ ಬಂದ್ರೆ ಅವ್ರಿಬ್ಬರನ್ನ ಕರಿಬೇಕು. ಅವರಿಬ್ರು ಅದ್ ಬಿಟ್ಟು ಹಳಬ್ರು ತುಂಬಾ ಫ್ರೆಂಡ್ಸ್ ಇದ್ದಾರೆ ಸರ್, ಹಳೆ ಬ್ಯಾಚ್ ಅವರೆಲ್ಲ. ಈ ಸೀನಲ್ಲಿ ಅವರಿಬ್ರು ಕರಿಬೇಕಂತ ಅನ್ಕೊಂಡಿದ್ದೀನಿ. ರಕ್ಷಿತಾ, ಮಲ್ಲಮ್ಮ, ಕರಿಬಸಪ್ಪ ಅವರು ಇವ್ರನ್ನೆಲ್ಲ ಕರಿಬೇಕಂತ. ಗಿಲ್ಲಿ ಇವ್ರನ್ನ ಸೇರ್ಸಲ್ಲ ಸರ್, ಯಾಕಂದ್ರೆ ಅವರೆಲ್ಲ ನಮ್ಮನ್ನ ಚೀಪಲ್ಲಿ ಸರ್. ಯಾರಿಗೆ ಒಬ್ಬ ಮನುಷ್ಯ ಹೇಳಿದ್ರೆ ಕೇಳಿಸ್ಕೋಬೇಕು, ಆಮೇಲೆ ಆಚೆ ಬಂದ್ಮೇಲೆ ನೋಡ್ಬೇಕು ಗೂಗಲಲ್ಲಿ, ಹೌದಾ ಅವ್ನು ಹೇಳಿ ಸರಿನಾ ಅಂತ. ಆ ತಾಳ್ಮೆನೂ ಇಲ್ಲ. ಒಂದೊಂದಕ್ಕೂ ಓಲ್ಡ್ ರಾಜ ಬಂಡಲ್ಲು ಹಂಗೆ ಮಾತಾಡ್ತಾ ಇದ್ರೆ ಆ ಸಿಟ್ಟನ್ನ ನಾನು ಇಲ್ಲಿ ತೀರಿಸ್ಕೋಬೇಕಲ್ಲ ಸರ್. ನಾನೀಗ ಅಲ್ಲಿ ಜಗಳ ಆಡಬಾರ್ದು, ಅದು ಇದು. ನಾನು ಒಂದೇ ಹೊಡೆದ್ರೆ ಬಿದ್ದೇ ಹೋಗ್ಬಿಡ್ತಾನೆ ಅವನು, ಆಯ್ತಾ. ಆ ಸಿಟ್ಟು ಬಂದ್ರೂ ಒಳಗಡೆ ನಾನು ಬಿಗ್ ಬಾಸ್ ಒಳಗೆ ಇದ್ದಿದ್ರಿಂದ ನಾನು ಅದು ಮಾಡಿಲ್ಲ. ಆದ್ರೆ ಒಂದು ಅಲ್ಕಾಮತ್ ಬೈದಿದ್ದೀನಿ, ಸದ್ಯ ಸೆನ್ಸಾರ್ ಕಟ್ ಮಾಡಿ. ಗಿಲ್ಲಿಗೆ ಬೈದಿದ್ದೀನಿ. ಏನಂತ ಬೈದಿದ್ರಿ ಸರ್? ಟೀ ಮುಚ್ಕೊಂಡು ಹೋಗು ಅಂತ. ಓಕೆ, ಅದು ಬೀಪ್ ಹಾಕಿದ್ದಾರೆ, ಏನೋ ಮಾಡಿದ್ದಾರೆ, ಮೋಸ್ಟ್ಲಿ ಬಂದು ತೋರಿಸಿಲ್ಲ ಹಂಗೆ. ಸೊ ಗಿಲ್ಲಿ ಅವ್ರಿಗೆ ಇಲ್ಲ ಎಂಟ್ರಿ ಅಲ್ಲ ಸರ್, ನನಗೆ ಬೇಡ ಅಂಥವ್ರ ಫ್ರೆಂಡ್ಶಿಪ್ ಬೇಡ. ಅವ್ರು ಏನಂದ್ರೆ ಸರ್, ಇವಾಗ ಚಂದ್ರಪ್ರಭಾ ಬಗ್ಗೆನೇ ಹೇಳ್ತೀನಿ. ನನ್ನ ಶರ್ಟ್ ಎಲ್ಲ ಕೊಡ್ತಿದ್ದೆ, ನನ್ನ ಮೇಕಪ್ ಸಾಮಾನು ಕೊಡ್ತಿದ್ದೆ, ನನ್ನ ಶಾಂಪೂ ಎಲ್ಲ ಕೊಡ್ತಾ ಇದ್ದೆ, ಏರ್ ಸಿರಮ್ ಕೊಡ್ತಿದ್ದೆ, ಎಲ್ಲ ಕೊಡ್ತಿದ್ದೆ. ಅದು ಕೈಗೆ ಬ್ಯಾಂಡೇಜ್ ಹಾಕಿರ್ತಾರಲ್ಲ ಸರ್, ಕಟ್ಟಿ ಟೇಪು, ಅದರಲ್ಲಿ ಒಂದು ಚಿರ್ಚಿರ್ ಅನ್ನೋದು ಇರುತ್ತೆ. ಆ ಚಿರ್ಚಿರ್ ಅನ್ನೋದು ಹಿಂಗೆ ಪ್ಯಾಂಟಿಗೆ ಟಚ್ ಆದರೆ ನಾರೆದ್ದು ಬಿಡ್ತಿತ್ತು, ಶರ್ಟಿಗೆ ಟಚ್ ಆದರೆ ಶರ್ಟ್ ಕಿತ್ತೋಗ್ತಿತ್ತು. ಅದಕ್ಕೆ ವೆಟ್ ಟಿಶ್ಯೂ ಪೇಪರ್ ಬರುತ್ತೆ ಸರ್, ಅದನ್ನ ಕಾಕ್ರೋಚ್ ಸುದಿಯವರು ಸುತ್ತಬಿಟ್ಟು ಪಿನ್ ಹಾಕೊಡೋರು. ಅಂದ್ರೆ ಅದು ಟಚ್ ಆಗದೆ ಇರಂಗೆ ಅವಾಯ್ಡ್ ಮಾಡಂಗೆ ಮಾಡ್ಕೊಡೋರು, ಎಲ್ಲಾರ್ಗೂ ಮಾಡ್ಕೊಡ್ತಾ ಇದ್ರು. ಇವ್ರ ಹತ್ರ ವೆಟ್ ಟಿಶ್ಯೂ ಬಾಕ್ಸ್ ಇತ್ತು, ಇವ್ರ ಮನೆಯಿಂದ ತರಿಸ್ಕೊಂಡಿದ್ರು. ನಾನು ಅಷ್ಟು ಕೊಡ್ತಾ ಇದ್ದೀನಿ. ಅದು ಏನು ಆಚೆ ಬಂದ್ಮೇಲೆ 2 ನಾಯಿ ಫ್ರೀ ಕೊಡ್ಬೇಕಂತೆ ಓಸಿಲಿ, 5 ಶರ್ಟು ಓಸಿಲ್ ಫ್ರೀ ದಾನ ಮಾಡ್ಬೇಕಂತೆ. ಅದಕ್ಕೆಲ್ಲದಕ್ಕೂ ಕಮಿಟ್ ಅಲ್ಲೇ ಮಾಡಿಸೋರು. ಒಪ್ಕೊಂಡಿದ್ದಾರೆ, ಕೊಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ನಾನು ಆ 1 ಟಿಶ್ಯೂ ಪೇಪರ್ ಕೇಳಿದ್ರೆ ಕೊಡ್ಲಿಲ್ಲ ಸರ್. ಒಂದು ಟಿಶ್ಯೂ ಪೇಪರ್ ಕೊಡ್ಲಿಲ್ಲ. ಆಮೇಲೆ ನಾನು ರೇಕ್ಸಕ್ಕೋಸ್ಕರ ಕೋಳಿ ಫಾರ್ಮ್ ಇದೆ, ನಾಟಿ ಕೋಳಿ ಫಾರ್ಮ್ ಇದೆ ಅಂತ ಅವ್ರದ್ದು ಫಾರ್ಮ್ ಅಲ್ಲಿ ಹೇಳ್ತಾ ಇದ್ರು. ಸರ್ ಒಂದು ದಿವಸ ಒಂದು ಕೋಳಿ ಹಾರ ಕೊಡ್ತೀರಾ ಸರ್ ಅಂತ ಕೇಳಿದೆ. ಟಿಶ್ಯೂ ಪೇಪರ್ ಕೊಡ್ಲಿಲ್ವಲ್ಲ, ಅದಕ್ಕೆ ರೇಕ್ಸೋದಕ್ಕೆ ಒಂದು 2-3 ಅವರ್ ಆದ್ಮೇಲೆ ನಮ್ಮನೇಲಿ ಕೋಳಿ ಸಾರು ಮಾಡ್ಕೊಳಕ್ಕೆ ಒಂದು ಕೋಳಿ ಹಾರ ಕೊಡ್ತೀರಾ ಅಂದೆ. ಅದಕ್ಕೆ ಉಸಿರೇ ಇಲ್ಲ. ಅಂದ್ರೆ ಈ ಕ್ಯಾರೆಕ್ಟರ್ ಅವ್ರದ್ದು ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಅಂದ್ರೆ ಓಸಿ ಹಂಗೆ. ಸೊ ಸಾಕಷ್ಟು ನೋಡಿದ್ರೆ ನನ್ಗೆ ಆ ಕ್ಯಾರೆಕ್ಟರ್ ಅವ್ರು ಬೇಡ ಸರ್. ನನ್ಗೆ ಹೆಂಗಂದ್ರೆ ಫುಲ್ಲಿ ವ್ಯಾಲ್ಯೂ ಕೊಡೋರು ಬೇಕು, ನನಗೆ ಅಟ್ಯಾಚ್ಮೆಂಟ್ ಇರೋರು ಬೇಕು, ನನ್ನ ನಂಬೋರು ಬೇಕು. ಅಂಥವ್ರಿಗೆ ಪ್ರಾಣ ಕೊಡ್ತೀನಿ, ಇಲ್ಲೇ ತೋರಿಸ್ತೀನಿ ನನ್ನ ಕೆಪಾಸಿಟಿ ಏನು ಅಂತ. ಸರಿ ಸರ್, ಇವಾಗ ಒಳಗಡೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದ್ರು. ಹೌದು, ರಿಷಾ ಮತ್ತೆ ಮ್ಯೂಟೆಂಟ್ ರಘು ಮತ್ತೆ ಸೂರಜ್ ಅವರು. ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ನಿಶಾ ಅವರು, ರಿಷಾ ಓಕೆ. ರಿಷಾ ಅವ್ರು ಬಂದು, ನಾನು ಎಕ್ಸಿಟ್ ಆಗಿ ಸ್ಟೇಜ್ ಮೇಲೆ ಕರೆಯೋ ದಿವಸ ಇಬ್ರು ಒಂದೇ ಕ್ಯಾರವನ್ ಅಲ್ಲಿ ಇದ್ವಿ. ಅವ್ರ ತಂದೆ ತಾಯಿ, ಅವ್ರ ತಂಗಿ ಎಲ್ಲ ಒಂದೇ ಕ್ಯಾರವನ್ ಅಲ್ಲಿ 2 ಬಾಕ್ಸ್ ಇರುತ್ತೆ, ಸಪ್ರೇಟ್. ಅಂದ್ರೆ ಇಬ್ರು ಮಾತಾಡೋದು ಕೇಳಿಸ್ತಿತ್ತು, ನಮ್ದು ಅವ್ರಿಗೆ ಕೇಳಿಸ್ತಿರುತ್ತೆ, ಅವ್ರದ್ದು ನಮಗೆ ಕೇಳಿಸ್ತಿರುತ್ತೆ. ಇಬ್ರು ಒಂದೇ ಕ್ಯಾರವನ್ ಅಲ್ಲಿ ಕೂರಿಸಿದ್ರು. ನಾವು ಫುಲ್ಲು ಅಯ್ಯೋ ಕಷ್ಟ ಆಯ್ತು ಅಂತ ಮಾತಾಡ್ತಾ ಇದ್ದೀವಿ. ಮೋಸ್ಟ್ಲಿ ಅವ್ರ ಅಮ್ಮ ಕೇಳಿಸ್ಕೊಂಡಿದ್ರು ಏನೋ ಗೊತ್ತಾ, ಅವರು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಅವಳಿಗೆ ಬೈತಾ ಇದ್ರು. ಬೇಡ ಅಂತ ಹೇಳಿಲ್ವಾ ನಿನ್ಗೆ, ಹಂಗೆ ಹಿಂಗೆ ಕೆಟ್ಟ ಮಾತಲ್ಲಿ ಡ್ಯಾಶ್ ಅಲ್ಲಿ. ಆಮೇಲೆ ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ, ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಇದು ಯಾರು ಹಿಂಗೆ ನನಗೆ ಗೊತ್ತಿರಲಿಲ್ಲ ಅವಳೇ ಇರೋದು ಅಂತ. ನಾನು ಆಚೆ ಬಂದಮೇಲೆ ಜನ ಎಲ್ಲ ಸೆಲ್ಫಿ ಹೊಡ್ಸ್ಕೊಳಕ್ ಬಂದಾಗ ಅವ್ರ ಫಾದರು ನನ್ನ ಜೊತೆ ಸೆಲ್ಫಿ ಹೊಡ್ಸ್ಕೊಳ್ತಾರೆ. ನನಗೆ ಅವ್ರು ರಿಷಾ ಅವರಪ್ಪ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟು ಅನ್ನೋದು ನಂಗೆ ಗೊತ್ತಿರಲ್ಲ. ನಾನು ಜನದ ಥರ ಅವ್ರನ್ನ, ಸರ್ 1 ನಿಮಿಷ ಸರ್, ಅವರೆಲ್ಲ ಪಾಪ ಅವ್ರು ಫಸ್ಟ್ ಬಂದಿದ್ರು, ಇವರು ಲಾಸ್ಟ್ ಬಂದಿದ್ರು, ಅವರೆಲ್ಲ ಆಗ್ಬಿಡ್ಲಿದ್ರೆ ಅಂತ ಬಂದು ಫೋರ್ಸಬಲ್ಲು ನಿಂತ್ಕೊಂಡ್ರು.
ನಾನು ಯಾರಪ್ಪ ಇಷ್ಟು ಫೋರ್ಸಬಲ್ ನೋಡ್ತವ್ರೆ ಅಂದರೆ ಆಮೇಲೆ ಇವ್ರದ್ದು VT ನೋಡಿದಾಗ ಅವ್ರ ತಂದೆ ಅಂತ ಗೊತ್ತಾಯ್ತು. ಆಮೇಲೆ ನನಗೆ ಬೇಜಾರಾಯಿತು. ಆಮೇಲೆ ಅಲ್ಲಿ ಒಳಗೆ ಏನೇನೋ ಮಾತಾಡ್ತಾ ಇದ್ರು ಬಿಡಿ, ಅದು ನಾವು ಈ ಕಡೆ ರೂಮಲ್ಲಿ ಇದ್ವಿ, ಅದರಿಂದ ಕೇಳಿಸ್ತಾ ಇತ್ತು. ಅದಾದ್ಮೇಲೆ ಇವ್ರು 3 ಜನ ಎಂಟ್ರಿ ಕೊಟ್ರಲ್ಲ, ಅದರಲ್ಲಿ ನಿಶಾ ಅವ್ರದ್ದು ಎಂಟ್ರಿ ಅಂತೂ ನಾನು ಅಮ್ಮ ಯಾರಪ್ಪ ಇವಳು ಈ ಚಂಡಿ ಚಾಮುಂಡಿ ಈ ಲೆವೆಲ್ಗೆ ಎಂಟ್ರಿ ಕೊಟ್ಲು. ಆ ಹೊಡೆದಿ ಸ್ಟೈಲು ಸಿಟ್ಟು ಆ ಮಕ ಎಲ್ಲಾರನ್ನು ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಮಾಡ್ಬಿಡ್ತಾಳೆ ಆ ಲೆಕ್ಕಕ್ಕೆ ಎಂಟ್ರಿ ಕೊಟ್ರು. ಅಂದ್ರೆ ರಘು ಅವ್ರದ್ದು ತುಂಬ ಒಬಿಡಿಯಂಟ್, ಅಂದರೆ ಒಂಥರ ಡೀಸೆಂಟ್ ಅನ್ನಿಸ್ತು. ಆಮೇಲೆ ತುಂಬ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನಿಸ್ತು. ಅಂದರೆ ತಗ್ಗಿ ಬಗ್ಗೆ ನಡೀತಾ ಇದ್ದಾರೆ, ಎಲ್ಲರ ಜೊತೆ ಅಟ್ಯಾಚ್ಮೆಂಟ್ ಇದೆ. ಕರೆದ್ರೆ ಇವ್ರನ್ನೂ ಕರಿತೀನಿ ಸರ್, ರಘು ಅವ್ರನ್ನೂ ಕರಿತೀನಿ. ಆಮೇಲೆ ಇವರಿದಾರಲ್ಲ ಸೂರಜ್, ಅವ್ರು ಬಂದು ನಮ್ಮ ಅಕ್ಕನ ಮಗ ಮೈಸೂರಲ್ಲಿ, ಇಲ್ಲ ಅವರಲ್ಲ, ಅವ್ರು ನಮ್ಮ ಅಕ್ಕನ ಮಗ, ಅವರು ಜೊತೆಲೇ ಓಡಾಡೋರು ಫ್ರೆಂಡ್ಸ್ ಮೈಸೂರಲ್ಲಿ. ಇಬ್ರು ಇಂಜಿನಿಯರ್ ಏನೋ ಓದಿರೋದು, ಒಟ್ಟಿಗೆ ಕಾರಲ್ಲೆಲ್ಲ ದಿನ ರೌಂಡ್ ಹೊಡಿಯೋ ಫ್ರೆಂಡ್ಸು. ನಮ್ಮ ಅಕ್ಕನ ಮಗನಿಗೆ ಸುಹಾಸ್ ಅಂತ, ಅವನಿಗೆ ತುಂಬ ಕ್ಲೋಸ್ ಅವರು. ಇದರಿಂದ ಅವ್ರನ್ನೂ ಅಷ್ಟರೊಳಗೆ ಬಂದ್ರೆ ಅವ್ರನ್ನೂ ಕರಿತೀನಿ. ಯಾರು ಇಷ್ಟಪಡೋಲ್ಲ ಆಚೆ ಹಂಗ್ ಬೇಡ ಸರ, ಅವಾಗ ಇನ್ನೊಂದು ಪಾರ್ಟಿ ಕೊಡಿಸ್ತೀನಿ ಸರ್. ಅವಾಗ ಈ ಮನೆಯಲ್ಲೇ ಒಂದು ಪಬ್ ತರ ಇದೆ, ನೀವೇ ನೋಡ್ತಾ ಇದ್ದೀರಾ. ಅವ್ರು ಎಲ್ಲಾರ್ಗೂ ಕರೆದು ಈ ಮನೇಲೆ ಒಂದು ಪಾರ್ಟಿ ಕೊಡಿಸ್ತೀನಿ. ಅಷ್ಟರೊಳಗೆ ಲಕ್ಕು ಯಾರ್ಯಾರು ಬರ್ತಾರೆ, ಇನ್ನೆಷ್ಟು ಒಂದು ವಾರನೂ ಇಲ್ಲ, ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಯಾರು ಬರ್ತಾರೆ ಅಷ್ಟೇನೆ, ಅದರಲ್ಲೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಕಾಯ್ಕೊಂಡು ತಿರ್ಗಾ ಪೋಸ್ಟ್ಪೋನ್ನು ಮಾಡೋಕ್ಕಾಗಲ್ಲ. ಇವ್ರು ಬರಲಿ ಅವ್ರು ಬರಲಿ ಇವ್ರು ಬರಲಿ ಅಂತ ಆಗಲ್ಲ. ಎಷ್ಟು ಜನ ಬಂದಿರ್ತಾರೆ ಅಷ್ಟಕ್ಕೆ ನಾನು ಬರ್ಡೇ ದಿನ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮಿಕ್ಕದವ್ರಿಗೆಲ್ಲ ಹಿಲ್ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇದು ಬಿಟ್ಟು ಇನ್ನೂ ಪಾರ್ಟಿ ಮಾಡ್ತಾನೆ ಇರ್ತೀನಿ ಸರ್. ನಾನು ತಿಂಗಳು ಒಂದು ಫಂಕ್ಷನ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ಬಂದ್ಮೇಲೆ ಇನ್ನೊಂದು ದಿವಸ ಕೊಡಿಸ್ತೀನಿ ಬಿಡಿ. ಹಾಗೆ ಸರ್, ಈಗ ಹೊರಗಡೆ ಬಂದ್ಮೇಲೆ ಎಷ್ಟು ಜನ ಲೈಕ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆದ್ರು, ಮತ್ತೆ ಪ್ರಪೋಸಲ್ಸ್ ಎಲ್ಲ 50,000 ಜಾಸ್ತಿ ಆಗಿದೆ ಸರ್. 50K ಜಾಸ್ತಿ ಆಗಿದೆ ಫಾಲೋವರ್ಸು. ಅದು ಬಿಟ್ಬಿಟ್ಟು ಬೇರೆ ಈಗ ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಒಂದು ಲೇಡಿ ಸಂಗೀತ ಗೋಪಾಲ್ ಅನ್ನೋರು ನೆನ್ನೆ ಕಾಲ್ ಮಾಡಿದ್ರು. ನೆನ್ನೆನೆ ಇನ್ನೊಂದು ಚಾನಲ್ ಅವರು ನಿಮ್ಮ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಏನಂತೀರಾ ಅಂತ ಅವ್ರದ್ದೇ ಇಂಟರ್ವ್ಯೂ ಮಾಡಿದ್ರು. ಅವ್ರು ಇಂಟರ್ವ್ಯೂ ಮಾಡಿ ಇನ್ನೇನು ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದಾರೆ. ಆ ಟೈಮಲ್ಲಿ ಇವರು ಮೆಸೇಜ್ ಮಾಡಿದ್ರು, ಸಂಗೀತ ಗೋಪಾಲ್ ಅಂತ. ನಾನು ಅದೇ ಟೈಮಲ್ಲಿ ಅಯ್ಯೋ ನಿಮ್ಮದೇ ಮೇಡಮ್ ಇವತ್ತು ಇಂಟರ್ವ್ಯೂ ಆಯಿತು, ನಿಮ್ಮ ಬಗ್ಗೆನೇ ಕೇಳಿದ್ರು, ನಾನು ಹಿಂಗೆ ಹೊಗಳಿದೆ, ಖುಷಿ ಆಯಿತು, ಏನು ಮಾಡಲಿ ಬಿಡಿ ಅಂತ. ಅಂದರೆ ಅವರು ಒಂದು ಡೈಲಾಗ್ ಹೊಡೆದ್ರು. ಅವರು ಬರೀ ತಮಿಳಿಯನ್ಸ್ದೇ ಮಾಡ್ತಿದ್ರಂತೆ, ಅಂದರೆ ರಜನಿಕಾಂತ್ ಸರ್ದು, ವಿಜಯ್ ಸರ್ದು ಆ ಥರ ಮಾಡ್ತಿದ್ರಂತೆ. ಅವಾಗ ಅವ್ರಿಗೆ 200-300 ಫಾಲೋವರ್ಸ್ ಜಾಸ್ತಿ ಆಗಿತ್ತಂತೆ. ಆಮೇಲೆ ಅಷ್ಟು ಫೇಮಸ್ ಆಗಿರ್ಲಿಲ್ವಂತವ್ರು. ಯಾವಾಗ ಬರೀ ನಂದೇ ಮಾಡಕ್ಕೆ ಹೋದ್ರು, ಅವಾಗ ರಾತ್ರಿ ಎಲ್ಲ ಬರೀ ನನ್ನ ವಾಯ್ಸೇ ಬರಂಗ ಅಂದ್ರೆ ರೂಢಿ ಮಾಡ್ಕೊಂಡು ಬರೀ ನನ್ನ ವಾಯ್ಸೇ ಬರೋ ಥರ. ಆಮೇಲೆ ತಮಿಳ್ನಾಡಿಂದೆಲ್ಲ ಫೋನ್ ಮಾಡಿ ಏನು ಮೇಡಮ್ ಅದು ಯಾರ್ದೋ ಮಾಡಿದಿರಲ್ಲ, ಏನು ಇಷ್ಟು ಫೇಮಸ್ ಆಗಿದ್ದೀರಾ ಅಂತ. 135Kನೋ ಇಲ್ಲ ಎಷ್ಟೋ ಇದ್ದಿದ್ದು 146K ಆಯ್ತಂತೆ. 11,000 ಜಾಸ್ತಿ ಆಯ್ತಂತೆ ಅವ್ರದ್ದು ಫಾಲೋವರ್ಸು. ಆಮೇಲೆ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಫುಲ್ಲು ಜಾಮ್ ಆಗಿಬಿಟ್ಟಿದೆ ಅಂತ ಅವ್ರದ್ದು. ಅಷ್ಟು ಎಕ್ಸೈಟ್ ಆಗ್ಬಿಟ್ಟು ಹೊಗಳಕ್ಕೆ ನನಗೆ ಕಾಲ್ ಮಾಡಿದ್ರು. ಹಂಗೇನೆ ಆ TV ಚಾನಲ್ವರೆಗೂ ಕಾನ್ಫರೆನ್ಸ್ ಹಾಕಿದೆ. ಮೇಡಮ್ ಇವತ್ತೇ ನಿಮ್ಮದೇ ಎತ್ಕೊಂಡು ನನಗೆ ತೋರಿಸಿದ್ರು ಮೇಡಮ್, ಅದನ್ನು ನಾನು ನೋಡ್ಬಿಟ್ಟು ಇದು ಮಾಡಿದ್ದೀನಿ. ಆಮೇಲೆ ಈಗ ಅನೌನ್ಸ್ಮೆಂಟು ಮಾಡಿದ್ದೀನಿ ನಾನು, ಹೈಯೆಸ್ಟ್ ಯಾರು ರೀಲ್ಸ್ ಮಾಡ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಂದು ನಾಯಿನ ಗಿಫ್ಟ್ ಕೊಡ್ತೀನಿ ಅಂತ. ಇವಾಗ ಈ 100 ಕೋಟಿ ನಾಯಿನೇ ಕೊಡೋಣ ಅಂತ ಅನಿಸ್ಬಿಟ್ಟಿದೆ ಸರ್. ಈ 100 ಕೋಟಿ ನಾಯಿನೇ ಫಂಕ್ಷನ್ ಮಾಡ್ಬಿಟ್ಟು ವ್ಯೂಸು ಯಾರು ಪಬ್ಲಿಕ್ ಮಾಡ್ತಾರೆ ಅವ್ರಿಗೆ ಕೆಟ್ಟದಾಗ ನನ್ನ ಕಮೆಂಟ್ ಮಾಡ್ತಾರೆ, ಟೋಟಲ್ ಕೌಂಟ್ಸ್ ಯಾರ್ದು ಜಾಸ್ತಿ ಇರುತ್ತೆ ಅವ್ರಿಗೆ 100 ಕೋಟಿ ನಾಯಿನ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಅದು ನನ್ನ ಬರ್ಡೇ ದಿನ. ಸೂಪರ್. ಅಂದ್ರೆ ಕೆಟ್ಟ ಕಾಮೆಂಟ್ಸ್ ಮಾಡಿದ್ರು ಪರವಾಗಿಲ್ಲ. ಖುಷಿ ಸರ್. ಇವಾಗ ನೀವೆಲ್ಲ ಇವಾಗ ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ತೆಗಳ್ತಾ ಇದ್ದೀರಾ, ನನ್ನ ಬೈತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಅವ್ರು ಹಾಕೊಂಡ್ರೆ ನನ್ಗೇನು? ನೀವಾಗ ನಿಮ್ಗೆ ಕೆಟ್ಟ ಕಮೆಂಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನೀವು ಕಮೆಂಟ್ಗೆ ಹೋಗಿ ಕೆಳಗೋರ್ಗೂ ನೋಡ್ತೀರಾ. ನಾನು ಕಮೆಂಟ್ಗೆ ಹೋಗಲ್ಲ, ನಾನು ಬಂದು ಶೇರು, ಲೈಕು, ಕಮೆಂಟು, ಕೌಂಟ್ ನೋಡ್ತೀನಿ ಅಷ್ಟೇ. ಇಲ್ಲಿ ಎಷ್ಟು 25K, ಇಲ್ಲಿ 30K, ಇಲ್ಲಿ 5K, 3K, ಅದು ಯಾರು ಎಷ್ಟು ಸೇವ್ ಮಾಡಿದ್ದಾರೆ ಈ ಕೌಂಟ್ ನೋಡ್ತೀನಿ. ಅವಾಗ ಸಿಟ್ಟೆಲ್ಲಿಂದ ಬರುತ್ತೆ? ಇವಾಗ ನೋಡಿ, ನನ್ಗೇನಾದ್ರು ಕೊರಗ್ದಂಗೆ ಹಿಂಗೆ ಅವ್ರು ಮಾಡಿದ್ರು ಅದು ಅಂತ ಏನೋ ಫೀಲಿಂಗಲ್ಲಿ ಎಲ್ಲಾರು ಹೇಳಿದ್ದೀನ. ನನಗೇನು, ನಾನು ಬರೀ ಕೌಂಟ್ ನೋಡೋದು. ಅಂದರೆ ಎಷ್ಟು ಜನಕ್ಕೆ ನಾನು ರೀಚ್ ಆಗಿದ್ದೀನಿ, ಎಷ್ಟು ಜನಕ್ಕೆ ನಾನು ಫೇಮಸ್ ಆಗಿದ್ದೀನಿ. ಇವಾಗ ಸತೀಶ್ ಸರ್ ಅಂತಾರೆ, ಹಂಗೆಲ್ಲ ಬೈದಿರೋ ಕಮೆಂಟ್ ನೋಡಿದ್ರೆ ಸತೀಶ ಅನ್ಬೇಕಿತ್ತು.
ಲೋ ಅಂತ ಅನ್ಬೇಕಿತ್ತು. ಸತೀಶ್ ಸರ್ ಅಂತ ಬರ್ತಾರೆ, ಅವರೇ ಕರುಣೆ ತೋರಿಸ್ತಾರೆ. ಅಯ್ಯೋ ಸರ್ ನಿಮ್ಮ ಬಗ್ಗೆ ಹಂಗೆ ಬ್ಯಾಡ್ ಕಮೆಂಟ್ ಮಾಡ್ಬಿಟ್ಟಿದ್ದಾರೆ, ನಿಮ್ಗೇನು ಬೇಜಾರಿಲ್ವಾ ಅಂತ. ಹೌದಾ, ಎಲ್ಲಿ ನಾನು ನೋಡಲಿಲ್ಲ ಅಂತೀನಿ. ಯಾಕಂದ್ರೆ ನನ್ನ ನೆಸಿಟಿನೇ ಇಲ್ಲ ನನಗೇನಕ್ಕೆ. ಅವರೇ ಕೊರಗ್ತಾ ಇದ್ದಾರೆ, ನನ್ನ ಫ್ಯಾನ್ಸ್ಗಳೇ ಕೊರಗ್ತಾ ಇದ್ದಾರೆ. ಅವರೇ ಹೇಳಕ್ ಬಂದ್ರೆ ನಾನು ನೋಡೇ ಇಲ್ಲ ಬಿಡಿ, ನೀವ್ಯಾಕೆ ತಲೆ ಕೆಡಿಸ್ಕೊಂಡು, ನನಗೆ ತಲೆ ಕೆಟ್ಟಿಲ್ಲ, ನಿಮ್ಗೇನಕ್ಕೆ. ಅದರಿಂದ ಪ್ರಚಾರ ಸಿಗ್ತಾ ಇದೆ, ಅದರಿಂದ ಪಬ್ಲಿಸಿಟಿ ಸಿಗ್ತಾ ಇದೆ. ಅವ್ರಿಗೆ ನಾನು ಇನ್ನೂ ಧನ್ಯವಾದ ಹೇಳ್ತೀನಿ. ಇನ್ನೂ ಎಷ್ಟು ಮಾಡ್ತೀರಾ ನಿಮ್ಮ ಕೆಪಾಸಿಟಿ ಮಾಡ್ಕೊಳ್ಳಿ, ನಾನಾ ನೋಡೇ ಬಿಡ್ತೀನಿ. ಕರೆಕ್ಟ್ ಸರ್. ಅದು ಫಾಲೋವರ್ಸ್ ಆಯ್ತು. ಎಷ್ಟು ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಬಂದಾದ್ಮೇಲೆ, ಹೊರಗಡೆ ಬಂದ್ಮೇಲೆ? ಈ ಚಿಕ್ಕ ಹುಡುಗಿರೇ ಜಾಸ್ತಿ ಮೆಸೇಜ್ ಮಾಡ್ತಾರೆ. 1,000 ಬ್ಲಾಕ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಕಾಲ್ಸ್ ರಾತ್ರಿ 2 ಗಂಟೆ 3 ಗಂಟೆ. ಹುಡುಗಿಯರೇ ಮಾಡಿರೋದು ಅದು ನಿಮ್ಗೆ ಕನ್ಫರ್ಮ್? ಇಲ್ಲ ಚಿಕ್ಕ ಫೋಟೋ ನೋಡಿದ್ರೆ ಗೊತ್ತಾಗತ್ತಲ್ಲ, ಸೇವ್ ಮಾಡಿ. ಹುಡುಗರು ಹುಡುಗಿಯರು ಫೋಟೋ ಹಾಕೊಂಡಿರ್ತಾರೆ. ಅಯ್ಯೋ ಹೌದಾ, ಒಟ್ನಲ್ಲಿ ಗೊತ್ತಿಲ್ಲ. ಹಲೋ ಅಂತಾರೆ, ಮಾತಾಡಲ್ಲ, ಹಂಗೆ ಇಟ್ಕೊಂಡಿರ್ತಾರೆ. ಅವರೇನೆ ಅಂತಾರೆ. ಅಲ್ಲಲ್ಲ, ನಾರ್ಮಲ್ ಕಾಲ್. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ನಂಬರೇ ಇತ್ತು. ಒಂದು ಹುಡುಗಿ ತೆಗ್ಸಿದ್ಲು, ಅದು ಎಲ್ಲಿ ಹೆಸರುಘಟ್ಟ ಹತ್ರ ಇರೋ ಒಂದು ಚಿಕ್ಕ ಹುಡುಗಿ. ನೀವು ಇಷ್ಟು ಫೇಮಸ್, ನೀವ್ ಯಾಕೆ ಓಪನ್ ಆಗಿ ಎಲ್ಲಾರ್ಗು ಸಿಗಂಗ್ ಮಾಡಿದೀರಾ ಅಂತ ಅವಳು ಸಿಟ್ಟಲ್ಲಿ ನಂಬರ್ ತೆಗೀರಿ ಅಂತ ತೆಗ್ಸಿದ್ಲು, ಚಿಕ್ಕ ಹುಡುಗಿ. ಬೇಕಾದ್ರೆ ಅವಳ ನಂಬರು ಕೊಡ್ತೀನಿ, ಏನೇನ್ ಬುದ್ಧಿ ಹೇಳಿದ್ಲು ನನಗೆ ಅಂತ. ಅವಳೇನ್ 16-18 ವರ್ಷದವಳು ಅನ್ಸುತ್ತೆ ಆ ಫೋಟೋ ನೋಡಿದ್ರೆ. ನೆನ್ನೆ ಮೆಸೇಜ್ ಮಾಡೋಳು, ತಿರ್ಗಾ ಹಲೋ ಅಂತ ಮಾಡೋಳೆ. ನಾನು ಏನೂ ರಿಪ್ಲೈ ಮಾಡಿಲ್ಲ. ಆದ್ರೆ ಫಸ್ಟ್ ಡೇ ಹೊಡೆದಿ ಮಾತಾಡಿದ್ಲಲ್ಲ, ಕಲ್ಚರ್ ಅನ್ನಿಸಿದ್ಲು. ಆಮೇಲೆ ಒಳ್ಳೆ ರೀತಿಲಿ ಮಾತಾಡಿದ್ಲು. ಬೇಕಾದ್ರೆ ಅವಳ ನಂಬರೇ ಕೊಡ್ತೀನಿ, ನೀವು ಅವಳನ್ನೇ ಇಂಟರ್ವ್ಯೂ ಮಾಡ್ಕೊಳ್ಳಿ. ಅವಳು ಒಂದೇ ಮಾತು ಹೇಳಿದ್ಲು, ನೀವು ಇಷ್ಟು ಫೇಮಸ್ ಆಗಿರೋರು ಪಬ್ಲಿಕ್ ಅಲ್ಲಿ ನಿಮ್ ನಂಬರ್ ಸಿಗ್ಬಾರ್ದು, ಪರ್ಸನಲ್ ನಂಬರು ಮೊದಲು ಡಿಲೀಟ್ ಮಾಡಿ ಅಂದ್ಲು. ಇವಾಗ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರೇ ಇಲ್ಲ. ಆದ್ರೆ ಅಷ್ಟು ಬೇಗ ಎಲ್ಲ ತಗೊಂಡ್ಬಿಟ್ಟಿದ್ರ, ರೊಟೇಷನ್ ಆಗ್ಬಿಟ್ಟು ದಿನಕ್ಕೆ 1000 ಫೋನ್ಸ್ ಬರುತ್ತೆ ಸರ್. ಅದ್ರಲ್ಲಿ ಯಾರು ತರಲೆ ತರ ಮಾತಾಡ್ತಾರೆ ಅಲ್ಲಲ್ಲೇ ಬ್ಲಾಕ್ ಮಾಡಿದೀನಿ. ಆಮೇಲೆ ರಾತ್ರಿ 10:30 ಮೇಲೆ ಯಾರ್ದು ಬರುತ್ತೆ ಎಲ್ಲಾರ್ದು ಬ್ಲಾಕ್ ಮಾಡಿದೀನಿ. ಯಾಕಂದ್ರೆ ಪ್ರಪೋಸ್ ಮಾಡಿದವನು ಬ್ಲಾಕ್ ಮಾಡಿದೀರಾ? ಎಲ್ಲಾರು ನನ್ಗೇನಕ್ಕೆ ಸರ್, ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಏನಂತ ಪ್ರಪೋಸ್ ಮಾಡಿದ್ದಾರೆ? ಏನಲ್ಲ, ತುಂಬಾ ಚೆನ್ನಾಗಿದ್ದೀರಾ, ಹಂಗೆ ತುಂಬಾ ಚೆನ್ನಾಗಿ ಆಡಿದ್ರಿ, ನಿಮ್ ಮಗನಿಗಿಂತ ನೀವೇ ಚೆನ್ನಾಗಿದ್ದೀರಾ ಅಂತ ಹೊಗಳೋರು ಇದಾರೆ, ಎಲ್ಲಾ ತರನು ಹೊಗಳೋರು ಇದಾರೆ. ಯಾಕಂದ್ರೆ ಬಿಗ್ ಬಾಸ್ ಒಳಗಿದ್ದಾಗ ನಾನು ರಿಂಕಲ್ಸ್ ಒಂಥರ ಸ್ಯಾಗ್ ಆದಂಗಿಲ್ಲ, ಎಲ್ಲ ನರ್ಗೆ ಕಾಣೋದು ಹಿಂಗಾಗ್ಬಿಟ್ಟಿದೆ. ಇವಾಗ ನೋಡಿ, ಇನ್ನ ಬಂದು ಒಂದು 2 ವಾರಕ್ಕೆ ಇಷ್ಟು ಕಳೆ ಬಂದಿದೆ. ಇನ್ನೊಂದು 2 ವಾರ ಆದ್ರೆ ಇನ್ನೂ ಚೆನ್ನಾಗಿ ಆಗ್ಬಿಡ್ತೀನಿ. ಯಾಕಂದ್ರೆ ಇದೆಲ್ಲ ಮಾಂಸ ಕೈಯೆಲ್ಲ ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದೆ. ಇಷ್ಟು ಇರ್ಲಿಲ್ಲ ನಂದು. ಯಾಕಂದ್ರೆ ನನಗೆ ದಿನ ಇಷ್ಟಿಷ್ಟು ತಿಂದಿ ಅಭ್ಯಾಸ ಆಗ್ಬಿಟ್ಟು ಅಲ್ಲಿ ನನಗೆ ಊಟ ಸಾಕಾಗ್ತಾ ಇರ್ಲಿಲ್ಲ. ಅಂದ್ರೆ ಅದು ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಒಳಗಡೆ ಜನಗಳ ಪ್ರಾಬ್ಲಮ್ ಇಂದ ಊಟ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ತುಂಬಾ ವೀಕ್ ಆಗೋದೆ. ಯಾವ ಲೆಕ್ಕಕ್ಕೆ ಅಂದ್ರೆ ತಲೆ ಕೂದ್ಲು ಹಿಂಗೆ ಎಳೆಯಕ್ ಹೋದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಕೂದ್ಲು. ನನ್ಗೆ ಹಿಂಗೆ ಗ್ಲಾಸ್ ವರ್ಗೂ ಹಿಂಗೆ ಬರ್ಬೇಕು ನನಗೆ, ನಂದು ಈ ಸ್ಟೈಲು. ಅದೇನಾಗ್ತಿತ್ತು, ಎಳೆದ್ರೆ ಕೈಗೆ ಸಿಗ್ತಾ ಇರ್ಲಿಲ್ಲ. ಇನ್ನೊಂದು 2 ವಾರ ಇದ್ರೆ ಬಾಣ್ಲಿ ಆದ್ರೆ ಇನ್ನು ತಿರ್ಗಾ ಒಂದು 2-3 ವರ್ಷ ಬೇಕು ತಿರ್ಗಾ ಕೂದಲು ಬರ್ಸ್ಕೊಳಕ್ಕೆ. ಆ ಭಯ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ಊಟದ್ದು, ಆಮೇಲೆ ಸುಸ್ತು, ನಿದ್ದೆ ಇಲ್ಲ. ಯಾಕಂದ್ರೆ ರಾತ್ರಿ ಮಲ್ಗಕ್ ಬಿಟ್ರು ನೀವು ರಾತ್ರಿ ಎಲ್ಲ ಹರಟೆ ಹೊಡ್ಕೊಂಡು ಜೋರಾಗಿ ಮಾತಾಡೋರ, ನಮ್ಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಯಾರ ಮಾತಾಡ್ತಾ ಇದ್ರೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ನಿದ್ದೆ ಬರೋದು, ತಿರ್ಗಾ 8 ಗಂಟೆಗೆ ಎಬ್ಬಿಸ್ಬಿಡೋರು. ಆ ಥರ ಬಂದು 2 ಅವರ್ ನನಗೆ ಏನು ಸಾಕಾಗ್ತಾ ಇರಲಿಲ್ಲ. ಸುದೀಪ್ ಸರ್ ಮುಂದೆ ಕೂತಿದ್ರು, ಅವ್ರ ಮುಂದೆ ತೂಕುಡ್ಸಿದೀನಿ ಒಂದ್ ದಿವಸ. ಆ ಲೆಕ್ಕದಲ್ಲಿಗೆ ಶಾರ್ಟೇಜ್ ಆಗೋಗಿತ್ತು ನಿದ್ದೆ. ಅದೆಲ್ಲ ನಂಗೆ ಒಂದು ಸ್ವಲ್ಪ. ಆಮೇಲೆ ಮನೇಲಿ ಗಲಾಟೆಗಳು, ಕರೆಕ್ಟ್. ಇವಾಗ ಕಳೆ ಬಂದಿದೆ, ಆಗ್ಲೇ 1000 ಪ್ರಪೋಸಲ್ಸ್. ಮುಂದಕ್ಕೆ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಯಾವ ತರ ಅದನ್ನ ಇದು ಮಾಡ್ಬೇಕು? ನನ್ಗೆ ಇಂಟ್ರೆಸ್ಟ್ ಬಂದ್ರೆ ಏನ್ ಸರ್, ಒಪ್ಕೊಬಿಡ್ಲೇಬೇಕಾ? ನಮ್ಗೆ ಇಷ್ಟ, ನಂಗೆ ಇಷ್ಟ ಇಲ್ಲ. ನಾನು ಮಗನ್ನ ಚೆನ್ನಾಗಿ ನೋಡ್ಕೊಳಕ್ಕೋಸ್ಕರ ಇರೋದ್ರಿಂದ ನಾನು ಇನ್ಯಾವುದು ಆಸೆ ಬೀಳಕ್ ಹೋಗಲ್ಲ, ಇಂಟ್ರೆಸ್ಟ್ ತಗೊಳಲ್ಲ. ಏನಕ್ಕೆ ಕಾರಣ ಅಂದ್ರೆ, ಯಾರು ಬರೋರು ಹೆಂಗ್ ನೋಡ್ಕೊಂತಾರೋ, ಇವ್ನ ಹೆಂಗ್ ಹಾಳು ಮಾಡ್ತಾರೋ, ಆಮೇಲೆ ಹೆಂಗ್ ಹಿಂಸೆ ಕೊಡ್ತಾರೋ. ಯಾಕಂದ್ರೆ ನಾನು ಒಂದ್ ಏಟು ಹೊಡಿದೇರಂಗ್ ಸಾಕಿದ್ದೀನಿ ಅವನ್ನ. ಇವಾಗ ಬರೋರು ಹಾಳು ಮಾಡ್ಬಿಡ್ತಾರೆ ಅಂತ ಭಯ. ಮದುವೆ ಆಯ್ತು, ಡೇಟು ಮಾಡಲ್ವಾ ನೀವು? ಏನು ಇಲ್ಲ ಸರ್, ಏನು ಇಲ್ಲ ಸರ್. ಸರ್ ಈ ಮನೆ 6 ವರ್ಷ ಆಯ್ತು ಸರ್, 1 ನೈಟ್ ಮಲ್ಗಿಲ್ಲ ಸರ್. ಬರ್ತೀನಿ, ಬರೀ ಟಿವಿ ಇಂಟರ್ವ್ಯೂಗೆ, ಫ್ರೆಂಡ್ಸ್ ಬಂದ್ರೆ ಪಾರ್ಟಿ, ಇಲ್ಲಿಂದ ಹೋಗ್ತೀನಿ, ಮುಗೀತು ಅಷ್ಟೇ. ಹಂಗೆ. ಸೊ ಇನ್ನು ಆಕ್ಚುಲಿ ನಮ್ಮ ಇಂಟರ್ವ್ಯೂ ಎಲ್ಲ ಹೇಳಿದ್ರಿ ನೀವು, ಬಿಗ್ ಬಾಸ್ ಮನೆ ಒಳಗಡೆನೂ ಪ್ರಪೋಸಲ್ ಬಂದಿತ್ತು ನನಗೆ. ಬಟ್ ನಾ ಅದನ್ನ ಕೇಳಕ್ ನಂಗೆ ಸಮಯ ಇರ್ಲಿಲ್ಲ ಅವಾಗ. ಅದು ಯಾರು ಸರ್ ಪ್ರಪೋಸ್ ಮಾಡಿದ್ರು? ಬೇಡ ಅಲ್ಲ, ದಯವಿಟ್ಟು ಗೊತ್ತಾಗ್ಬೇಕು. ಪ್ರಪೋಸ್ ಅಂದ್ರೆ ಇಂಡೈರೆಕ್ಟ್ ಆಗಿ ಇಡೀ ಮನೆಗೆ ನೀವು ಒಬ್ರೇ ಒಳ್ಳೆಯವರು, ಕಲ್ಚರ್ ಒಂಥರ ಒಬಿಡಿಯಂಟು, ಆಫೀಸರ್ ತರ ಕಾಣಿಸ್ತೀರಾ. ನೀವು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬಂದರೆ ಒಂಥರ ಕಾಣಿಸ್ತಾರೆ, ನೀವು ಸ್ನಾನ ಆಗಿ ರೆಡಿಯಾಗಿ ಬಂದರೆ ಹಂಗೆ ಗಮ್ ಅಂತೀರ. ಗಮ್ ಅಂದರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಆ ಥರ ಎಲ್ಲ ಹೇಳಿದರು. ಅದರಿಂದ ನಾನು ಅನ್ಕೊಂಡಿದ್ದೆ. ತಪ್ಪು ತಿಳ್ಕೊಳ್ಳಿಕ್ಕೆಲ್ಲ ಕರೆಕ್ಟ್ ತಿಳುವಳಿಕೆನೇ ನಮ್ಗೆ ಗೊತ್ತಾಗುತ್ತೆ. 6th ಸೆನ್ಸ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಅದು ಯಾರು ಸರ್ ಹೇಳಿ? ಅದು ನೀವು ಹೇಳ್ತಿರೋ ಪ್ರಕಾರ ಈಗ ಅಪ್ರಿಸಿಯೇಷನ್ ಕಾಂಪ್ಲಿಮೆಂಟ್ ಆಯ್ತು ಆಕ್ಚುಲಿ. ಇಲ್ಲ ಅದು ಇಷ್ಟ ಅಂತಾನು ಹೇಳಿದ್ರು. ಈ ಇಬ್ಬಿಬ್ರು ಹೇಳಿದ್ರು, ಒಬ್ಬೊಬ್ರೆಲ್ಲ ಹೇಳಲ್ಲ. ಇಷ್ಟ ಅಂತ ಹೇಳಿದ್ರ ಸರ್? ಇನ್ನೊಬ್ರು ಹುಚ್ಚಿಗೆ ರಾತ್ರಿ ಎಲ್ಲ ಕನ್ಸಲ್ಲೆಲ್ಲ ಬಂದ್ಬಿಟ್ಟಿದ್ದೀನಂತೆ. ಹೌದಾ? ಅಷ್ಟೊಂದು ಇಷ್ಟ? 3 ದಿವಸಕ್ಕೇನೆ ಸರ್. ಓಕೆ. ಬಟ್ ಹೇಳಲ್ಲ ನೀವು ಯಾರು ಅಂತ? ಹೆಂಗ್ ಹೇಳಕ್ಕಾಗತ್ತೆ ಸರ್? ನೀವೇ ಸರ್, ಅವ್ರು ಭಾಳ ಹಾಳಾಗತ್ತೆ. ನಂದೇ ಐಪ್ ಆಗತ್ತೆ, ಅವ್ರು ಭಾಳ ಹಾಳಾಗತ್ತೆ. ಪರವಾಗಿಲ್ಲ ಬಿಡಿ ಸರ್. ಅಂದ್ರೆ ಹೊರಗಡೆ ಬಂದಾಗಲೇ ಪ್ರತಿಯೊಬ್ಬರನ್ನು ಕೇಳಬೇಕಷ್ಟೇ, ಲೇಡಿ ಕಂಟೆಸ್ಟೆಂಟ್ಸ್ ಅದು ಯಾರಪ್ಪ ಪ್ರಪೋಸ್ ಮಾಡೋದು ಅಂತ.
ಹಾಗೆ ಸರ್. ಮತ್ತೆ ಸರ್ ಹೇಳಬೇಕು, ಈಗ ನಿಮ್ಮ ಮಗನ್ನ ಆಕ್ಚುಲಿ ಅಂದ್ರೆ ಸೆಕೆಂಡ್ ಇಂಡಿಯಾದ ಟಾಪ್ ಸೆಕೆಂಡ್ ಹೀರೋ ಮಾಡಬೇಕು ಅಂತ ನೀವು ಹೇಳಿದ್ರೆ ಅವತ್ತು. ಅವರಿಗೆ ಯಶ್ ಅವ್ರು ಇಷ್ಟ ಅಂತೆ. ಯಶ್ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್, ನಮ್ಮ ಕನ್ನಡದಿಂದ ಹೋಗಿ ನಂಬರ್ 1 ಆಗಿದ್ದಾರೆ ಈಗ ಸದ್ಯಕ್ಕೆ ಕನ್ನಡದವರು. ಹೌದು. ಸೊ ಯಾಕೆ ನಂಬರ್ 2ನೇ ಆಗ್ಬೇಕು ಅಂದ್ರೆ ಅದರ ಈಗ ನಂಬರ್ 1ಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಆಮೇಲೆ ದುರಾಸೆ ಆಗುತ್ತೆ. ಅದರಿಂದ ನನ್ಗೆ ಅದು ಇಷ್ಟ ಇಲ್ಲ. ನಂಬರ್ 2 ಮಾಡೋವರೆಗೂ ಬಿಡಲ್ಲ ನಾನು. ಯಾಕಂದ್ರೆ ನಾನು ಮಗನ್ನ ಏನು ಇಲ್ಲದೆ ನೋಡಿ ಈಗಾಗಲೇ ಸೆಲೆಬ್ರಿಟಿ ಮಾಡ್ಬಿಟ್ಟೆ. ಈಗ ಯಾವ ನೋಡಿದ್ರೆ ಬರೋರೆಲ್ಲ ನಿಮ್ಮ ಮಗಂದೇ ಸಪ್ರೇಟ್ ಇಂಟರ್ವ್ಯೂ ಕೊಡ್ತೀರಾ ಅಂತ ಬರೀ ಅವಂದೇ ಮಾಡ್ತಾ ಇದಾರೆ. ನನ್ಗೆ ಏನಂದ್ರೆ ಒಂದು ಕಸ ಕೊಟ್ಟರು ರಸ ಮಾಡೋದು ಗೊತ್ತು, ಅಂದ್ರೆ ಟೆಕ್ನಿಕ್ ಗೊತ್ತು. ನಾನು ಬೇರೆಯವ್ರು ಬಂದು ಕಾಸು ಖರ್ಚು ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಪ್ರಮೋಷನ್ ಮಾಡಿದ್ರು ಇಷ್ಟು ಪ್ರಚಾರ ಸಿಗಲ್ಲ, ಅಷ್ಟು ವೈರಲ್ ಆಗಲ್ಲ. ನಂದು ಟೆಕ್ನಿಕ್ಕೇ ಬೇರೆ ಇದೆ ಸರ್. ಈಗ ನೋಡಿ, ನಂದು ಫಂಕ್ಷನ್ಗೆ ಪಾಪ ಅವನೆಲ್ಲೋ ಟ್ರಿಪ್ ಹೋಗ್ತಾವನೆಲ್ಲ ಹೊರಗಡೆ, ಅದರಿಂದ ಅವನೇ ಇರ್ತಾ ಇಲ್ಲ. ಅವತ್ತು ಇದ್ಬಿಟ್ಟಿದ್ರೆ ಅವನ್ನೇ ಅವತ್ತು ನೀವು ಅವನೇ ಇಲ್ಲ, ಈ ಸಲ ಇಲ್ಲ. ಈಗ ಅವ್ರನ್ನೇ ಕ್ಯಾನ್ಸಲ್ ಮಾಡು ಅಂತ ಇದೀನಿ. ಇಲ್ಲ ನಾನ್ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಇದ್ದೆ, ಆದ್ರೆ ಪೋಸ್ಟ್ಪೋನ್ ಆಗಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ಆಗ್ಬಿಟ್ಟಿದೆ, ಅದರಿಂದ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ನಾನು ಇವಾಗ ಅದೇ ಡೇಟ್ಗೆ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ ಸರ್. ಅವ್ರದ್ದು ಫಾಲೋವರ್ಸ್ ನೀವು ಹೇಳಿದ್ರಿ ಆಕ್ಚುಲಿ ಹರ್ಷ ಅಂತ. ಆಮೇಲೆ ಇನ್ನೊಂದು ಸರ್, ನಾನು ಇಂಟರ್ವ್ಯೂ ಹೇಳಿರೋದು 2 ಲಕ್ಷ ಹುಡುಗಿರು ಫ್ಯಾನ್ಸ್ ಇದಾರೆ ಅಂತ. ಫಾಲೋವರ್ಸ್ ಅಲ್ಲ, ಫ್ಯಾನ್ಸ್ ಬೇರೆ ಫಾಲೋವರ್ಸ್ ಬೇರೆ. ಅವ್ನು ಯಾರೋ ಹಾಕಿದಾನೆ, ಏನಂತ ಹಾಕಿದಾನೆ, ಈ ಒಂದು ಸ್ಕ್ರೀನ್ ಶಾಟ್ ಕೊಟ್ಬಿಟ್ಟು 2 ಲಕ್ಷ ಫಾಲೋವರ್ಸ್ ಇದಾರೆ ಅಂತ ಹೇಳಿದಾರೆ. ಇಲ್ಲಿ ನೋಡಿದ್ರೆ 10,000 ಇದಾರೆ ಫಾಲೋವರ್ಸ್ ಅಂತ. ನಾನು ಹೇಳಿರೋದು 2 ಲಕ್ಷ ಫ್ಯಾನ್ಸ್ಗೂ ಫಾಲೋವರ್ಸ್ಗೂ ಅವನಿಗೆ ಕಾಮನ್ ಸೆನ್ಸ್ ಅವ್ನಿಗೆ ಇರಬೇಕು, ಅದು ಮೀನಿಂಗು ಅವ್ನಿಗೆ ಗೊತ್ತಿರಬೇಕು. ಫ್ಯಾನ್ಸ್ ಬೇರೆ ಫಾಲೋವರ್ಸ್ ಬೇರೆ. 2 ಲಕ್ಷ ಬೇಕಾದ್ರೆ ಯಾರಿಗೆ ಮಾತಾಡಿದೀನಿ ಅದನ್ನ ಹೋಗ್ಬಿಟ್ಟು ಫ್ಯಾನ್ಸ್ ಅಂದಿದ್ದೀನ ಫಾಲೋವರ್ಸ್ ಅಂದಿನ ಅದನ್ನ ವಾಯ್ಸ್ ಮಾತ್ರ ತಗೊಳಕ್ ಹೇಳಿ, ಅವ್ರಿಗೆ ಅರ್ಥ ಆಗುತ್ತೆ. ಅವ್ನು ಮಾಡಿದ ಕೆಲ್ಸಕ್ಕೆ ನನ್ನ ಮಗನಿಗೆ 12 ಎಷ್ಟೋ ಫಾಲೋವರ್ಸ್ ಜಾಸ್ತಿ, ಅಂದ್ರೆ 2K ಜಾಸ್ತಿ ಆದ್ರು ಅವನಿಂದ. ಅಂದ್ರೆ ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ನು ಮಾಡೋ ಪೆತ್ ಕೆಲ್ಸಕ್ಕೆ ನನ್ನ ಮಗನಿಗೆ ಫಾಲೋವರ್ಸ್ ಜಾಸ್ತಿ ಆದ್ರು. 12,000 ಈಗ 12,500 ಎಷ್ಟೋ ಆಗಿರ್ಬೋದು, ನಾನು ನೋಡಿಲ್ಲ ಇನ್ನು. ಸರ್, ಒಂದು ಖುಷಿ ಆಗೋದು ಏನು ಅಂತಂದ್ರೆ ನಿಮ್ಮ ವಿಷಯದಲ್ಲಿ, ಅಂದ್ರೆ ಸಾಕಷ್ಟು ಅದಕ್ಕೆ ಗೊತ್ತಲ್ಲ, ಪರ ವಿರೋಧ ಕೆಲವೊಂದು ಚರ್ಚೆಗಳೇ ಆಗುತ್ತೆ. ಇವ್ರು ಹೇಳ್ತಿರೋ ನಿಜಾನ, ಹೌದು ನಿಜ ಅಂತಾರೆ ಕೆಲವರು, ಇಲ್ಲ ಸುಮ್ಮನೆ ಇವರು ಸುಳ್ಳೇ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಇಷ್ಟು ಎನರ್ಜಿ ಮತ್ತೆ ಎಂಥೂಸಿಯಾಸಮ್, ಇದಕ್ಕೆಲ್ಲ ಡ್ರೈವಿಂಗ್ ಫ್ಯಾಕ್ಟರ್ ಎಲ್ಲಿಂದ ನಿಮ್ಗೆ? ಸರ್, ಈಗ ನಾನ್ ಮಾಡ್ತಾ ಇರೋದು ನಾನು ಕರೆಕ್ಟ್. ನಾನು ಯಾರಿಗೂ ಇಲ್ಲ, ಅವ್ರ ದುಡ್ಡು ಮೋಸ ಮಾಡಿಲ್ಲ, ಅವ್ರ ಹತ್ರ ಕಳ್ತನ ಮಾಡಿಲ್ಲ, ಅವ್ರ ಹತ್ರ ಸಾಲ ತಗೊಂಡಿಲ್ಲ. ನಾನು ನಾಯಲ್ಲಿ ದುಡಿತೀನಿ, ನಾಯಿಗಾಗ್ತೀನಿ. ಅದು ಎಲ್ಲಿಂದ ಎಷ್ಟು ಕಷ್ಟ ಬಿದ್ದು ತಂದಿರ್ತೀನಿ, ಎಷ್ಟು ಆಂಟಿಕ್ ಪೀಸು ಅನ್ನೋದು ಇಲ್ಲಿರೋರಿಗೆ ತಿಳ್ಕೊಳ್ಳೋ ಕೆಪಾಸಿಟಿ ಇಲ್ಲ. ನಾನು ಇಲ್ಲಿರೋರ ಬಗ್ಗೆ ಹೇಳ್ತಾ ಇರೋದು. ಫಾರಿನರ್ಸ್ಗೆ ಅದ್ರ ವ್ಯಾಲ್ಯೂ ಗೊತ್ತು, ಅದರಿಂದ ಅಲ್ಲಿಂದ ಹುಡ್ಕೊಂಡು ಅವ್ರ ಫ್ಲೈಟ್ ಚಾರ್ಜು ಅವ್ರ ಖರ್ಚು ಹಾಕೊಂಡು ಬಂದು ನನ್ನ ಜಾಗಕ್ಕೆ ಮಾಡ್ತಾರೆ. ಅಂದ್ರೆ ನಾನು ಒಂದು ಟೀನು ಕೊಡ್ಸಲ್ಲ ಅವ್ರಿಗೆ, ಅವರೇ ಬಂದು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ, ಅದು ಎಷ್ಟು ರೇರು, ಎಷ್ಟು ದೊಡ್ಡದು, ಆ ಥರ ಈ ವರ್ಡಲ್ಲೇ ಇಲ್ಲ. ಆ ಯುನಿಕ್ನೆಸ್ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಬಂದ್ ಮಾಡ್ತಾರೆ. ಅವ್ರೇನ್ ಮುಟ್ಟಾಳ್ರಲ್ಲ. ಇಲ್ಲಿರೋರ್ಗೆ ಏನಾದ್ರು ತಿಳ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ. ಅವರೆಲ್ಲ ಬಂದು ಬಾವಿ, ಅವರು ಸಮುದ್ರ. ಅವ್ರಿಗೆ ಅದ್ರದ್ದು ಹಿಸ್ಟ್ರಿ ಗೊತ್ತಾಗುತ್ತೆ. ಅದು ಉಲ್ಫ್ ಕ್ರಾಸ್ ಆಗಿದ್ರೆ ಎಷ್ಟು ರೇರ್, ಉಲ್ಫ್ ಕ್ರಾಸ್ ತರೋದು, ಅದು ಹೆಂಗೆ ಅದನ್ನ ತಯಾರಿಸಿರ್ತಾರೆ, ಅದನ್ನ ಕೂಲ್ ಮಾಡೋದಕ್ಕೆ. ಯಾಕಂದ್ರೆ ಉಲ್ಫ್ ಎಲ್ಲ ಮನುಷ್ಯರನ್ನ ಹಾಕಿ ತಿಂದಾಕ್ಬಿಡ್ತದೆ. ಇವಾಗ ನಾನು ಕಾರ್ ಒಳಗೆ ಬನ್ನಿ, ನಂದು ಹಿಂದೆ ನೀವು ಕುತ್ಕೊಂಡಿದ್ರಿ, ಇವಾಗ ಒಳಗೆ ಕರ್ಕೊಂಡ್ಬೇಕಾರೆ ಅದೆಲ್ಲ ಕಚ್ಚಿ ತೂತಾಗಿತ್ತಲ್ಲ, ಅದೆಲ್ಲ ಅದ್ರದ್ದು ಹಲ್ದು ಪವರ್. ಅದೇ ನೀವು ನಾರ್ಮಲ್ ನಾಯಿ ಆದ್ರೆ ಅವೆಲ್ಲ ಏನೂ ಆಗ್ತಿರ್ಲಿಲ್ಲ, ಕಾರಲ್ಲಿ ಏನೂ ಆಗಲ್ಲ, ಬರೀ ಜೊಲ್ ಸುರಿಯುತ್ತಷ್ಟೇ, ಕೂದಲು ಉದುರುತ್ತೆ ಅಷ್ಟೇ. ಆ ಲೆವೆಲ್ಗೆ ಕಚ್ಚಾಗ್ತಾ ಇದೆ ಅಂದ್ರೆ ಅದು ಉಲ್ಫ್ ಇಂದ ಬಂದಿರೋದಕ್ಕೆ ಆ ಲೆವೆಲ್ಗೆ ಇರೋದು. ಆ ಯುನಿಕ್ನೆಸ್ಸು ಅವ್ರಿಗೆ ಗೊತ್ತು, ಫಾರಿನರ್ಸ್ಗೆ. ಇಲ್ಲಿರೋರಿಗೆ ಗೊತ್ತಿಲ್ಲ, ಇವ್ರು ತಿಳ್ಕೊಳಕ್ಕೂ ಹೋಗಲ್ಲ. ಇಲ್ದಿರೋದೆಲ್ಲ ಮಾತಾಡಿ ನನ್ನ ಫೇಮಸ್ ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ, ನನಗೆ ಅದರಿಂದ ಏನು 1% ನಂದೇನು ಹೋಗಲ್ಲ. ಕರೆಕ್ಟ್ ಸರ್. ಈಗ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಗಿಲ್ಲಿ ಕ್ರೇಜ್ ತುಂಬ ಹೊರಗಡೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಆಲ್ಮೋಸ್ಟ್ ಲೈಕ್ 1 ಮ್ಯಾನ್ ಶೋ ಥರ ಎಲ್ಲ ಆಲ್ಮೋಸ್ಟ್ ಪ್ರೊಜೆಕ್ಟ್ ಆಗಿದ್ದಾರೆ ಈಗ ಅಷ್ಟರ ಮಟ್ಟಿಗೆ. ಅಂದರೆ ಅವ್ರಿಗೋಸ್ಕರನೇ ನೋಡೋದು, ಅವ್ರನ್ನೇ ಜಾಸ್ತಿ ಆಲ್ಮೋಸ್ಟ್ 75% ತೋರಿಸ್ತಾರೆ ಎಪಿಸೋಡಲ್ಲಿ, ಆ ಥರದ್ದೆಲ್ಲ. ಏನು ಹೇಳ್ತೀರಾ ಗಿಲ್ಲಿ ಕ್ರೇಜ್? ಅಲ್ಲ, ಆಚೆ ಅವ್ರು ತೋರಿಸ್ತಾ ಇರೋದು ಒಂದು ಕಾಮಿಡಿ ಮಾಡೋದು, ಚೂರ್ದು ಅಷ್ಟೇ ತೋರಿಸ್ತಾ ಇದ್ದಾರೆ. ಅದು ಬಿಟ್ಟು ಅದಕ್ಕಿಂತ ವರ್ಸ್ಟ್ ಬುದ್ಧಿ, ಕೆಟ್ಟ ಬುದ್ಧಿ ಎಲ್ಲ ಇದೆ, ಅದನ್ನ ಯಾರು ತೋರಿಸಿಲ್ಲ ಅವರು. ಯಾಕಂದ್ರೆ ಎಲ್ಲಾರ್ಗು ತಂದಿಕ್ಕದು, ಜಗಳ ಮಾಡೋದು, ಒಬ್ರು ಮಾತಾಡೋದನ್ನ ಸ್ಟಾಪ್ ಮಾಡೋದು. ಅಂದ್ರೆ ಇವಾಗ ಯಾರೋ ಹೊಸಬ್ರು ಬಂದಿದ್ದಾರೆ, ಇಲ್ಲಿ ಬೇರೆಯವ್ರು ಬಂದಿದ್ದಾರೆ ಅನ್ಕೊಳ್ಳಿ, ಅವ್ರು ಮಾತಾಡಿದ್ರೆ ಅವ್ರನ್ನೇ ತೋರಿಸ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಮಾತಾಡ್ತಾ ಇದ್ರೆ ಆಯ್ತು ಅಂದ್ಬಿಡ್ತಾರೆ. ನೀವು ಮುಂದಕ್ಕೆ ಮಾತಾಡಕ್ಕೆ ಆಗಲ್ಲ, ಹಂಗೆ ಬೈಸ್ಕೊಂಡ್ಮೇಲೆ ಎಲ್ಲಿ ಮುಂದಕ್ಕೆ ಇದಾಗತ್ತೆ. ಅದೇ ಆಚೆ ಹಂಗೆ ಆಕ್ಟು ಅನ್ಲಿ ಪಟಾರ ಅಂತ ಹೊಡೆದ್ರೆ ಹಂಗೆ ಬಿದೋಗ್ಬಿಡ್ಬೇಕು ಅವ್ರು. ಆ ಲೆವೆಲ್ಗೆ ಸಿಟ್ಟಿದೆ ಅವ್ರ ಮೇಲೆ. ಯಾಕಂದ್ರೆ ನಾನು ಮಾತಾಡದೇ ಇರೋ ಕಾರಣ ಅವರೇ ಮೇಯ್ನ್. ನಾನು ಏನ್ ಮಾತಾಡ್ತಾ ಇರೋದು ಥೂ ಅನ್ನೋದು, ಓಳ್ ಅನ್ನೋದು, ರೀಲ್ ಅನ್ನೋದು, ಆತ ಕೆಟ್ಟದಾಗ ಮಾತಾಡೋರು ಎಲ್ಲಾರನ್ನೂ ತುಳಿತಾ ಇದಾರೆ. ಅಂದ್ರೆ ಆಚೆ ಅವರು ಫುಲ್ಲಿ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾರೆ. ನೀನ್ ಮಾತಾಡಿದ್ರೆ ನಿನ್ನೆ ತೋರಿಸ್ತಾರೆ, ಅವ್ನ್ ಮಾತಾಡೋದು ಅವನ್ನೇ ತೋರಿಸ್ತಾರೆ. ಅವ್ರನ್ನ ನೀನ್ ಮಾತಾಡಕ್ ಬಿಡ್ಲಿಲ್ವಾ, ಅವಾಗ ಅವ್ರನ್ನ ತೋರ್ಸಲ್ಲ. ಅದನ್ನ
ಅದನ್ನ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾರೆ. ಅದರಿಂದ ಯಾರನ್ನೂ ನೋಡಿ ಎಲ್ಲಿ ಇಡ್ಲಿ ಅಂತ ಯಾರು ಮಾತಾಡಕ್ ಹೋದ್ರು ಭಯ ಆಗ್ತಾನೆ. ಯಾಕಂದ್ರೆ ಅವನು ಹೈಲೈಟ್ ಆಗ್ಬೇಕು ಅಂತ. ಮನೇಲಿ ವಟ 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 ಅಂತಿರ್ತಾನೆ, ಜಗಳ ತಂದಿಕ್ಕೋದು, ಕ್ಲೀನ್ನೆಸ್ ಇಲ್ಲ, ಕೊಳಕ ಕಳ್ಳ ಎಲ್ಲ. ಆದ್ರೂ ಬರೀ ಕಾಮಿಡಿ ಮಾತ್ರ ತೋರಿಸಿ ಅವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ರಕ್ಷಿತಾನೇ ಗೆಲ್ತಾಳೆ ಅನ್ನೋದು ಹೋಪ್ಸ್ ಇದೆ. ಇವನ್ ಸೆಕೆಂಡ್ ಬರ್ಬೋದು, ರಕ್ಷಿತಾನೇ ಗೆಲ್ತಾಳೆ. ಮೊದಲು ನೀವೇ ಗಿಲ್ಲಿ ಬರ್ಬೇಕು ಅಲ್ಲ ಅವಾಗ ಅನ್ಕೊಂಡಿದ್ದೆ, ಆದ್ರೆ ಆಚೆ ಬಂದ್ಮೇಲೆ ನೋಡ್ತಾ ಇದೀನಲ್ಲ, ಇಲ್ಲಿ ಬಂದ್ಮೇಲೆ ಏನೇನ್ ಮಾಡ್ತಾ ಇದ್ದೀನಿ ತಿರ್ಗಾ ಅಂತ ಟಿವಿಲಿ. ಇವಾಗ ರಕ್ಷಿತಾ ಸ್ಟ್ರಾಂಗ್ ಇದ್ದಾಳೆ. ಸೊ ಟಾಪ್ 2 ಅಲ್ಲಿ ಅವರು. ಟಾಪ್ 5 ಅಲ್ಲಿ ಟಾಪ್ 5 ಕಾಕ್ರೋಚ್ ಸುದಿ ಅವರು. ಆಮೇಲೆ ಕಾಕ್ರೋಚ್ ಎಲ್ಲಿ ಸರ್ ಇವಾಗ ಈ ಸಲ ಹೋಗ್ಬಿಡ್ತಾ ಇದ್ದಾರೆ ಆಕ್ಚುಲಿ. ಇಲ್ಲ ಸರ್, ಅದೆಲ್ಲ ನೀವ್ ಅನ್ಕೊಳ್ಳೋದು ಸರ್. ನೋಡಿ ಸರ್, ನೆಕ್ಸ್ಟ್ ವೀಕ್ ಬಂದ್ಬಿಡ್ತಾರ, ಹಂಗಾರೆ ಚಾಲೆಂಜ್ ಮಾಡ್ಕೊಳ್ಳಿ ಸರ್. ಅದೆಲ್ಲ ಹಂಗ ಅನ್ಕೊಳ್ಳೋದು ಸರ್. ಓಟ್ ಕಡಿಮೆ ಇದೆ, ಇಬ್ರು ಬಂದ್ಬಿಟ್ರು, ಹಂಗೆಲ್ಲ ಏನು ಇಲ್ಲ ಸರ್. ಅದೆಲ್ಲ ಹಿಂಗಿರೋದು ಹಿಂಗಾಗತ್ತೆ, ಹಿಂಗಾಗತ್ತೆ. ಇವಾಗ ಅಶ್ವಿನಿ ಮೇಡಮ್ ಅವ್ರು ನೋಡಿ, ಆಚೆ ಎಷ್ಟು ಇದ್ರು ಅವರು ಮೇಲೆಲ್ಲೇ ಇದ್ದಾರೆ. ಆ ತರ ಅವರು ಟಾಪ್ 5 ಅಲ್ಲಿ ಇರ್ತಾರೆ ನೋಡಿ. ಅಶ್ವಿನಿ ಗೌಡ ಅವರು ಟಾಪ್ 5 ಅಲ್ಲಿ ಇರ್ತಾರೆ. ಗಿಲ್ಲಿ ರಕ್ಷಿತಾ, ಆಮೇಲೆ ಇನ್ನೊಬ್ರು ಇನ್ಯಾರು ಇದ್ದಾರೆ, ಕಾವ್ಯ ಇಲ್ಲ ರಘು, ಇಬ್ರಲ್ಲೊಬ್ರು ಇರ್ತಾರೆ. ಸೊ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಈಗ 40 days ಆಗೋಯ್ತು. ಈಗ ಮತ್ತೆ ವಾಪಸ್ ಏನಾದ್ರು ನಿಮ್ಮನ್ನ ಕರೆದ್ರೆ? ಅಯ್ಯೋ ಇಲ್ಲ ಸರ್, ನಂಗೆ ಅಲ್ಲಿ ಒಳಗಿನ ವಾತಾವರಣ ನಂಗೆ ಸೆಟ್ ಆಗಲ್ಲ. ಬಿಗ್ ಬಾಸ್ ನಂಗೆ ತುಂಬಾ ಇಷ್ಟ, ಆದ್ರೆ ಒಳಗಿನ ವಾತಾವರಣ ನನ್ಗೆ ಮಾಡಿಸಿದ್ದೇ ಅಲ್ಲ ಸರ್. ನಾನು ಮನೇಲಿ ಇದ್ದಾಗ ತಿನ್ಕೊಂಡು ಕುಡ್ಕೊಂಡ್ರೆ ಇದಲ್ಲ, ತಿನ್ಕೊಂಡು ಟಿವಿ ನೋಡ್ಕೊಂಡು ಮಲ್ಕೊಂಡೇ ನೋಡ್ಕೊಂಡು ತುಂಬಾ ರಿಲ್ಯಾಕ್ಸ್ ಆಗಿರೋನು. ಕೆಲಸ ಆಗುತ್ತೆ, ನನಗೆ ಕೆಲಸ ಇಷ್ಟ, ಆದರೆ ನನಗೆ ರೆಸ್ಟ್ ಜಾಸ್ತಿ ಬೇಕು. ಅಂದರೆ ಮಲ್ಗದ್ ಜಾಸ್ತಿ ನಾನು. ಅಲ್ಲಿ ನನಗೆ ನಿದ್ದೆ ಇರ್ತಾ ಇರಲಿಲ್ಲ. ಆಮೇಲೆ ಊಟ ನಾನು ತಿನ್ನೋದು ಜಾಸ್ತಿ, ಅಲ್ಲಿ ಊಟ ಇರ್ತಾ ಇರಲಿಲ್ಲ. ಆಮೇಲೆ ನೆಮ್ಮದಿಯಾಗಿ ಕೂಲ್ ಮನುಷ್ಯ ನಾನು. ಅಂದರೆ ಮನೇಲಿ ಅಪ್ಪ ಅಮ್ಮ ಜಗಳ ಆಡೋದು ಆಯ್ತು ಅಂದ್ಬಿಟ್ಟು ಸೈಲೆಂಟ್ ಮಾಡಿಸ್ತೀನಿ. ಅದು ನಂಗೆ ಜಗಳ ಇಷ್ಟ ಆಗಲ್ಲ. ಇಲ್ಲಿ ವಟ 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 ಅಂತ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ರು. ಆ ಕಾರಣದಿಂದ ತಿರ್ಗಾ ಕರೆದ್ರೂ ಹೋಗಲ್ಲ. ಆದರೆ ಈಗ ಆಚೆ ಬಂದು ಒಂದು ಹೆಸರು ತೊಗೊಂಡಿದ್ದೀನಿ, ಅಷ್ಟೇ ಸಾಕು. ಯಾಕಂದರೆ ಒಳ್ಳೆಯವನು ಅನ್ಸ್ಕೊಂಡು ಆಚೆ ಬಂದೆ, ಕೆಟ್ಟವನು ಅನ್ಸ್ಕೊಂಡು ಆಚೆ ಬರಲಿಲ್ಲ. ಈಗ ಸತೀಶ್ ಸರ್ ಅಂತ ಇದ್ದಾರೆ, ತಿರ್ಗಾ ಒಳಗೋಗಿ ಥೂ ಸತೀಶ ಅನ್ನೋದು ಬೇಡ ನನಗೆ. ಓಕೆ ಸತೀಶ್ ಸರ್, ಆಕ್ಚುಲಿ ಇರೋದು 2ನೇ ಸಲ ನಾನು ಮಾತಾಡ್ತಿರೋ ನಿಮ್ಮ ಹತ್ರ. ಅಲ್ಲ, ಕೆಲವೊಂದೊಂದ್ಸಲ ನನಗೂ ಕೆಲವೊಂದು ಏನಪ್ಪ ಅತಿರೇಕ ಅಂತಾನು ಅನಿಸಿದೆ, ಆನೆಸ್ಟ್ಲಿ ಸ್ಪೀಕಿಂಗ್, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಈಗ ನೀವು ಬೆಳೆದು ನಿಮ್ಮ ಒಂದು ಫಿನಾನ್ಷಿಯಲ್ ಕಂಡೀಷನನ್ನು ಸ್ಟೆಬಿಲೈಸ್ ಮಾಡ್ಕೊಂಡಿರೋ ರೀತಿ ಎಲ್ಲ ನೋಡುವಾಗ, ಅಂಡ್ ನೀವು ಹೇಳಿದ್ದೀರಾ ಇನ್ಫ್ಯಾಕ್ಟ್ ನಾನು 10ನೇ ಕ್ಲಾಸಲ್ಲಿ ಇದ್ದಾಗಲೇ ಲೈಕ್ ಒಂದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ರಿ ಆ ಥರದಲ್ಲ ಅಂತ. ಮನೆಯಿಂದನೂ ಕೂಡ ನೀವೇನು ಮಾಡ್ತಾ ಇಲ್ಲ, ಏನೋ ಬೇಡದಿರೋದು ಮಾಡ್ತಿದ್ದೀನಿ ಅನ್ನೋ ಥರ ಒಂದು ರೀತಿ ನೀವು ಒಂಥರ ಚೆನ್ನಾಗಿ ಅಷ್ಟೇನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಕೂಡ ಮಾಡಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳು, ಆ ಥರದ್ದೆಲ್ಲ ಇದೆ. ಸೊ ಏನು ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಳಗಡೆ ಒಂದು ಮಗು ಕೂಡ ಇದೆ ಅಂದರೆ ಆ ಮಗುಗೆ ಒಳ್ಳೆ ರೀತಿಯಲ್ಲಿ ಒಂದು ಪೇರೆಂಟಿಂಗ್ ಕೂಡ ಆಗಬೇಕಿತ್ತೇನೋ, ಇನ್ನೂ ಚೆನ್ನಾಗಿ, ಅವಾಗ ಇನ್ನೂ ಬೆಟರ್ ಪರ್ಸನ್ ಆಗಿರ್ತಿದ್ರೇನೋ, ಅಂದರೆ ಇನ್ ಟರ್ಮ್ಸ್ ಆಫ್ ನಿಮ್ಮ ವರ್ತನೆ ಅಥವಾ ನಡ್ಕೊಳ್ಳೋ ರೀತಿ ಅದೆಲ್ಲ. ಬಟ್ ಏನು ಅಂದರೆ ಸತೀಶ್ ಅವ್ರು ಏನು ಎಕ್ಸಾಕ್ಟ್ಲಿ ಅಂದ್ರೆ ಏನು ಹೇಳಲ್ಲ. ಈಗ ಅಪ್ಪ ಅಮ್ಮನ ಪ್ರೀತಿ ನನಗೆ ಸಿಗ್ಲಿಲ್ಲ. ನಾನ್ ಬಂದು ನನ್ನ ಮಗನ್ ಹೆಂಗ್ ಸಾಕ್ಬೇಕು ಆ ರೀತಿ ಒಂದು ಅಪ್ಪ ಈ ತರ ವರ್ಡ್ ಅಲ್ಲೇ ಸಾಕಿರ್ಬಾರ್ದು, ಆ ಲೆವೆಲ್ಗೆ ನನ್ನ ಮಗನ್ ಸಾಕ್ತಾ ಇದ್ದೀನಿ. ಹೈಕೋರ್ಟ್ ಅಲ್ಲಿ ಇನ್ನೊಂದು ಕೋರ್ಟ್ ಅಲ್ಲಿ ವರ್ಡ್ ಅಲ್ಲೇ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳಿದ್ರೆ ಅಮ್ಮನೇ ಅಂತಾನೆ 99.99% ಕೇಳದಂತೆ. ಇವನು ಅಪ್ಪ ಅಂತ ಓಡ್ ಬಂದ. ಅದಕ್ಕೆ ಲಾಸ್ಟ್ ಅಲ್ಲಿ ಜಡ್ಜ್ ಬಂದು ಅವ್ರ ಚೇಂಬರ್ಗೆ ಕರ್ಸ್ಕೊಂಡು ನಂದು ಅವ್ರದ್ದು ಫೋಟೋ ಹೊಡಿಸ್ಕೊಂಡು ಅವ್ರ ಚೇಂಬರಲ್ಲಿ ಹಾಕೊಂಡಿದ್ದಾರೆ. ಏನಕ್ಕಂದ್ರೆ ವರ್ಡ್ ಅಲ್ಲೇ ಫಸ್ಟ್ ಕೇಸ್ ಅಂತೆ ಅಪ್ಪ ಬೇಕು ಅಂತ ಅಂದಿರೋದು. ಆ ತರ ನಾನು ಸಾಕಿದ್ದೀನಿ ಮಗನ್ನ, ಅಷ್ಟು ಪ್ರೀತಿ ತೋರಿಸ್ತೀನಿ, ಅಟ್ಯಾಚ್ಮೆಂಟು ಸರ್. ಇದು ಇನ್ನು ಫೈನಲಿ ಅದೇ ನಾನು ಹೇಳಕ್ ಹೊರಟಿದ್ದೇನಂತಂದ್ರೆ, ಒಂದು ಈಗ ನಿಮಗೆ ಆ್ಯಕ್ಚುಲಿ ಒಂದು ಪೇರೆಂಟಲ್ ಕೇರ್ ಒಳ್ಳೆ ರೀತಿಯಲ್ಲಿ ಸಿಕ್ಕಿರಲಿಲ್ಲ, ಬಟ್ ಅದನ್ನು ನೀವೆಲ್ಲೂ ತಲೆಗೆ ತೆಗೆದುಕೊಳ್ಳದೇನೆ ಮಗನನ್ನು ತುಂಬ ಚೆನ್ನಾಗಿ ಸಾಕ್ತಾ ಇದ್ದೀರಾ ಒಂದು, ಮತ್ತು ಫಿನಾನ್ಷಿಯಲಿ ಸ್ಟೆಬಿಲೈಸ್ ಆಗಿದ್ದೀರಾ ತುಂಬ ದೊಡ್ಡ ರೀತಿಯಲ್ಲೇ. ಸೊ ನೀವು ಯಂಗ್ಸ್ಟರ್ಸಿಗೆ ಒಂದು ಫಿನಾನ್ಷಿಯಲ್ ಅಡ್ವೈಸ್ ಕೊಡೋದಾದರೆ ಪ್ಲಸ್ ಎಮೋಷನಲ್ ಸ್ಟೆಬಿಲಿಟಿ ಬಗ್ಗೆ ಏನಾದರೂ ಒಂದು ಸಜೆಷನ್ ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಇವಾಗ ಓದಿದ್ರೆ ಮಾತ್ರ ದುಡ್ಡು ಮಾಡ್ತಾರೆ. ಅವರು ಡಬಲ್ ಡಿಗ್ರಿ 3 ಡಿಗ್ರಿ ಮಾಡಿದ್ರೆ ದುಡ್ಡು ಮಾಡ್ತಾರೆ, ಅದೆಲ್ಲ ಸುಳ್ಳು. ಯಾಕಂದ್ರೆ ನಮ್ಮ ತಂದೆ ಬಂದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 80% 90% ತೆಗಿಯೋರ್ನ ಅವ್ರು ನೋಡ್ಬಿಟ್ಟು ಕಲ್ತ್ಕೋ ಅಂತ ಕ್ಯಾಕರ್ಸ್ ಉಗಿಯೋರು. ನಾನು 80% ತೆಗಿತಾ ಇದ್ದೆ 8ನೇ ಕ್ಲಾಸಲ್ಲಿ. ಅವ್ರು ಬೈತಾರೆ ಅಂದ್ಬಿಟ್ಟು 35% ಬಂದೆ. ಕೊನೆಗೆ ಫೇಲ್ ಆಗೋಕ್ಕೂ ಸ್ಟಾರ್ಟ್ ಆದೆ. ಡಿಗ್ರಿಲಂತೂ ಒಂದು 16-21 ಎಷ್ಟು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ 2-3 ಬಿಟ್ಟು ಇನ್ನೆಲ್ಲ ಫೇಲ್, 3 ಇಯರ್ದು ಸೇರಿ ಆ ಥರ. ಆದರೆ ಇವತ್ತು ಅವ್ರು ಯಾರು ಪಾಸ್ ಆಗಿದ್ರು ಅವರೆಲ್ಲ ಬಂದು ಒಂದು ಹಾಲ್ ಬೂತ್ ಇಟ್ಕೊಂಡು ಹಾಲು ಹಾಕೋದು ಆ ಥರ ಚಿಕ್ಕ ಅಷ್ಟು ಡಿಗ್ರಿ ಮಾಡಿದ್ರು ಚಿಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರೆಲ್ಲ ನನ್ನ ಚೀಫ್ ಗೆಸ್ಟ್ ಥರ ಅವ್ರ ಫಂಕ್ಷನ್ಗೆ ಸಾರ್ ಬರಬೇಕು ಅಂತಾರೆ. ಈಗ ನಮ್ಮನೆ ಬಂದಾಗ ನಮ್ಮಪ್ಪನಿಗೆ ಈಗಲೂ ಅರ್ಥ ಆಗಲ್ಲ, ಏನಕ್ಕೆ ನಿಂಗೆ ಸನ್ಮಾನ ಮಾಡ್ತಾರೆ, ಏನಕ್ಕೆ ಅವಾರ್ಡ್ ಕೊಡ್ತಾರೆ, ಏನಕ್ಕೆ ಶಾಲ್ ಹಾಕ್ತಾರೆ, ಏನಕ್ಕೆ ಇಷ್ಟು ಮೊಮೆಂಟೋಸ್ ಕೊಡ್ತಾರೆ, ಏನಕ್ಕೆ ಸೆಲ್ಫಿ ಹೊಡ್ಸ್ಕೊತಾರೆ ಅಂತ ನನಗೆ ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನಾನು
ಅವ್ರಿಗೆ ಲಾಯರ್ ಆಗ್ಬೇಕನ್ನೋದು ಇಷ್ಟ ಆಯ್ತು. ನಾನು ಬಂದು ಅಪ್ಪ ಬಂದು ವೆಟರ್ನರಿ ಡಾಕ್ಟರ್ ಆಗಿದ್ರು ನಾನು ನಾಯಿ ಬಿಸ್ನೆಸ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾಯಿ ಬಿಸ್ನೆಸ್ ಅನ್ನೋದು ಚೀಪು, ತುಂಬಾ ವರ್ಷು, ನೀನು ಮುನ್ಸಿಪಾಲ್ಟಿಲಿ ಕಸ ಗುಡ್ಸ ಕೆಲಸ ಮಾಡು, ಆದ್ರೆ ಇದು ಮಾತ್ರ ಮಾಡಬೇಡ ಅಂತ ಅವ್ರು ಹೇಳೋರು. ಯಾವುದು ನಾಯಿ ಬಿಸ್ನೆಸ್ ಮಾಡಬೇಡ, ಚೀಪು, ಯಾರು ಹೆಣ್ಣು ಕೊಡಲ್ಲ, ಹಂಗೆ ಹಿಂಗೆ, ಇದು ಚೀಪ್ ಕೆಲಸ ಅಂತ ಬೈಯೋರು. ನಾನು ಅದರಲ್ಲೇನೆ ಆಗಿನ ಟೈಮಲ್ಲೇ ಮೂವಿಗೆ ಇಳಿಯೋಕ್ಕಿಂತ ಮುಂಚೆನೆ 3,000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. HR ಲಾರಿಲಿ ನಾಯಿಗಳು ಕರ್ಕೊಂಡು ಹೋಗ್ತಿದೆ. ನಾನು ಬರ್ತೀನಿ ಅಂದ್ರೆ 5,000 ಜನ ಸೇರೋರು, ನಾನು ಬರಲ್ಲ ಅಂದ್ರೆ 100 ಜನನು ಬರ್ತಿರ್ಲಿಲ್ಲ. ಅಂದ್ರೆ ಆ ಥರ ಕ್ರೇಜ್ ಅವಾಲೇ ಸೃಷ್ಟಿ ಮಾಡ್ಕೊಂಡಿರೋ ಟೈಮಲ್ಲಿ ಮೂವಿ ಆಫರ್ ಬಂದು ಹಂಗೆ ಮೂವಿಗೆ ಹೋಗ್ತೀನಿ. ಆಮೇಲೆ ಮೂವಿಲಿ ನನಗೆ ಬೆಳೆಯಕ್ಕೆ ಬಿಡಲ್ಲ, ಅದರಿಂದ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮೂವಿನ 6 ತಿಂಗಳಿಗೆ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ವಾಪಸ್ ಡಾಗ್ ಫೀಲ್ಡ್ಗೆ ಬರ್ತೀನಿ. ಬಂದ ಮೇಲೆ ನಾನು ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅನ್ನೋದು 10ನೇ ಕ್ಲಾಸಿಂದ ಆಸೆ. ಅಂದರೆ ಗೂಗಲ್ ಮಾಡಿದ್ರೆ ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅಂತ. ಇವತ್ತು ಗೂಗಲ್ ಮಾಡಿದ್ರೆ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇಲ್ಲ, ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ ಮಾಡಿ, ಗೂಗಲ್ ಬಂದು ಸುಳ್ಳು ಹೇಳಲ್ಲ, ಅಲ್ಲಿ ಯಾರ್ದು ಫಸ್ಟಲ್ಲಿ ತೋರಿಸುತ್ತೆ ಅವರೇ ವರ್ಲ್ಡ್ಗೆ ನಂಬರ್ 1 ರಿಯಲ್ ಆಗಿ ಅಂತ. ಆ ಲೆಕ್ಕಕ್ಕೆ ವರ್ಲ್ಡ್ ನ್ಯೂಸ್ ಮಾಡಿರೋದ್ರಿಂದ, ಅಷ್ಟು ನ್ಯೂಸಲ್ಲಿ ಬಂದಿರೋದ್ರಿಂದ ನಾನು ವರ್ಲ್ಡ್ಗೆ ಟಾಪ್. ಯಾವ ಬ್ರೀಡರು ಇಲ್ಲ ವರ್ಲ್ಡಲ್ಲಿ ನನ್ನ ಬಿಟ್ಟು, ನನ್ನಷ್ಟು ದೊಡ್ಡ ಬ್ರೀಡರ್ ಇನ್ಯಾರೂ ಇಲ್ಲ ಅನ್ನೋದು ಅದು ಗೂಗಲ್ ತೋರಿಸುತ್ತೆ. ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಎಸ್ ಸರ್, ಅದೇ ನೀವು ಈ ಹಾದಿಯನ್ನು ಹುಡುಕೊಂಡ್ರಿ ಆ್ಯಕ್ಚುಲಿ ಡಾಗ್ ಬ್ರೀಡಿಂಗ್. ಸೊ ಒಂದು ಮನಿ ಸೇವಿಂಗ್, ಹಣ ಸೇವ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ ಕೊಡ್ತೀರಾ? ಯಾವ ಥರ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಯಾವ ಥರ ಮಾಡಬೇಕು, ಹೆಂಗೆ ಸೇವ್ ಮಾಡಬೇಕು ಅಂತ? ನಾಯಿ ಬಿಸ್ನೆಸ್ ಇಲ್ಲ, ವಾಟ್ ಎವರ್, ನಾನು ದುಡ್ಡು ಇವಾಗಿದೆ, ಯಾರು ಬೇರೆ ಯಾವುದೇ ಬಿಸ್ನೆಸ್ ಇರಲಿ, ಏನೋ ಗೌರ್ಮೆಂಟ್ ಜಾಬಲ್ಲಿ ಇರಲಿ, ಏನಾದ್ರಲ್ಲಿ ಸೇವಿಂಗ್ಸ್ ಹೆಂಗೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು? ಸರ್, ಈ ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಸ್ತಿ ಜಗಳ, ಅಣ್ಣ ತಮ್ಮಂದ್ರ ಜಗಳ, ಕೊಲೆ ಗಿಲೆ, ನೆಮ್ಮದಿ ಹಾಳು, ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಇಲ್ಲಿ ನೋಡಿ ನಾನು ಎಷ್ಟು ಗ್ಲೋಗಿದ್ದೀನಿ, ನನಗೆ ಟೆನ್ಷನ್ನೇ ಇಲ್ಲ. ನಮ್ಮ ಅಪ್ಪ ಆಸ್ತಿ ಮಾಡಿದ್ರು, ಅದಕ್ಕೆ ನಮ್ಮ ತಮ್ಮ ಅವರೆಲ್ಲ ಕಿತ್ತಾಡಿ ನಮ್ಮ ಅಪ್ಪನ ನೆಮ್ಮದಿ ಹಾಳು ಮಾಡಿದ್ರು. ನಾನು ಏನು ಆಸ್ತಿನೇ ಮಾಡಿಲ್ಲ, ಆದರೆ ಮಗನ್ನ ಇನ್ಕಮ್ ಬರಂಗ್ ಮಾಡಿ ಕೊಟ್ಟು ಬಿಟ್ಬಿಡ್ತೀನಿ. ಅವನು ನಂದಕ್ಕೆ ಡಿಪೆಂಡ್ ಆಗಬಾರ್ದು, ನಾನು ನಮ್ಮ ಅಪ್ಪನ ಡಿಪೆಂಡ್ ಆಗಿಲ್ಲ. ನಾನು ನಾಯಲ್ಲಿ ದುಡ್ದಿರೋದ್ರಲ್ಲಿ ನಾಯಿ ತೊಗೊಳ್ತೀನಿ, ನಾಯಲ್ಲಿ ದುಡ್ದಿರೋದ್ರಲ್ಲಿ ಬಟ್ಟೆ ತೊಗೊಳ್ತೀನಿ, ನಾಯಲ್ಲಿ ದುಡ್ದಿರೋದ್ರಲ್ಲಿ ಐಷಾರಾಮಿ ಐಟಮ್ ತೊಗೊಳ್ತೀನಿ. ಹೊರತು ಆಸ್ತಿ ಪಾಸ್ತಿ ಏನು ಮಾಡಿಲ್ಲ. ನಾನು ಯೂಸ್ ಮಾಡೋದು iPhone 11. ಸರ್, ಈ ಮನೆ ಸ್ವಂತ ಅಲ್ವಾ? ಯಾವುದು? ಇಲ್ಲ, ಇದು ರೆಂಟೆಡ್. iPhone 11 ಇಟ್ಕೊಂಡಿದ್ದೀನಿ. ಕಾರ್ ಬಂದು ಸಿಯಾಸ್ ಇಟ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ ನೀನು ಬೆನ್ಸೋ BMW ಓಡಾಡಬೇಕು ಅಂತಾರೆ. ನನಗೆ ಆ ಶೋಕಿ ಇಲ್ಲ. ಯಾಕಂದರೆ ನನಗೆ ನಾಯೇ ಸಾಕು. ನಾಯಿಂದ ನನಗೆ ಇನ್ಕಮ್ ಬರುತ್ತೆ. ನಾನು ಯಾವ ಸೇವಿಂಗ್ಸು ಮಾಡಿಲ್ಲ. ಅದರಿಂದ ದುಡ್ದಿದ್ರಲ್ಲಿ ಹೊಸ ಬ್ರೀಡ್ ತರ್ಸೋಣ ಅನ್ನೋ ತಲೆ ಹೊಡೆಯುತ್ತೆ. ಇವಾಗ ಯಾವುದೋ ಒಂದು ಆಫರ್ ಬಂದಿದೆ ಎಲೆಕ್ಟ್ರಾನಿಕ್ ಸಿಟಿಗೆ. ಇವ್ರದ್ದು ಇಬ್ಬರದು ಇಂಟರ್ವ್ಯೂ ಮುಗಿದ ಮೇಲೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೊಸ ಡಾಗು, ಚೈನಾ ಇಂಪೋರ್ಟು, 5 ತಿಂಗಳು ಮರಿ ಅಂತೆ. ಅದು ದೆವ್ವ ಇದ್ದಂಗಿದೆ. ಅವ್ರು ಸ್ನಾನ ಸರಿಗೆ ಮಾಡಿಸಿಲ್ಲ. ಅದನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೆಟ್ ವರ್ತ್ ಎಷ್ಟು ಸರ್ ಸತೀಶ್ ಅವ್ರದ್ದು? ನಾನು ಏನು 1 ರೂಪಾಯಿನೂ ಕೊಡಾಕಿಲ್ಲ ಅಂತ ಹೇಳಿದ್ನಲ್ಲ. ನಾಯೇ ಆಸ್ತಿ ನನಗೆ. ನಾಯಿನೇ ಲೆಕ್ಕ ಹಾಕೊಳ್ಳಿ. 1 ಕೋಟಿ, 8 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ, 50 ಕೋಟಿ, 100 ಕೋಟಿ, ಇದನ್ನ ಟೋಟಲ್ ನೀವು ಮಾಡ್ಕೊಳ್ಳಿ. ಅದೇ ದುಡ್ಡು ನನಗೆ. ನಾಯೇ ನನ್ನ ಆಸ್ತಿ ಅಷ್ಟೇ. ಎಸ್ ಸರ್, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ. ನಿಮ್ಮ ಮಗನ್ನ ಇಂಡಿಯಾದ ಟಾಪ್ 2nd ಹೀರೋ ಮಾಡಿ. ಖಂಡಿತ ಮಾಡೇ. ನಾನು ಏನು ಅನ್ಕೊಂಡಿದ್ದು ಆಗುತ್ತೆ. ನಾನು ಬೈಕೊಂಡವರು ನೆಗೆದು ಬಿದ್ದಿದ್ದಾರೆ. ನನಗೆ ನಾಲೆಯಲ್ಲಿ ಮಚ್ಚೆ ಇದೆ. ನನಗೆ ಯಾರು ತೊಂದರೆ ಮಾಡಕ್ ಬರ್ತಾರೆ, ನಾನು ಇಲ್ಲಿಂದ ಬೈಕೊಂಡ್ರೆ 6 ತಿಂಗಳಲ್ಲಿ ಆಕ್ಸಿಡೆಂಟ್ ಆಗೋ, ಕೊಲೆ ಆಗೋ, ಸತ್ತೋಯ್ತಾರೆ. ಹೌದಾ? ನಾನು ಮಾಡ್ಸಲ್ಲ, ಅವರೇ ಸತ್ತೋಗ್ತಾರೆ. ನನಗೆ ನಾಲ್ಗೆಲ್ಲಿ ಮಚ್ಚೆ ಇದೆ ಮನಸ್ಸಿಂದ. ನಾನು ಯಾರಿಗೂ ಸಿಟ್ಟಲ್ಲಿ ಪಟ್ಟಲ್ಲಿ ಹೋಗಲ್ಲ, ಬೈಕೊಳ್ತೀನಿ ಅಷ್ಟೇ. ಇಲ್ಲಿಂದ ಬೈಕೊಳ್ತೀನಿ. ಅದು ಯಾರಿಗೂ ಎಕ್ಸ್ಪ್ಲೇನು ಮಾಡಲ್ಲ. ನಾನು ಯಾರಿಗೆ ಇಟ್ಕೊಂಡು ಬೈಕೊಂತೀನಿ, ಅವ್ರು ಏನೋ ಆಗಿ ಸತ್ತೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆಗೋ, ರೋಡ್ ಆಕ್ಸಿಡೆಂಟ್ ಅಲ್ಲೋ, ಏನೋ ಆಗಿ ಸತ್ತೋಗ್ತಾರೆ. ಸರಿ ಸರ್, ಒಳ್ಳೇದಾಗಲಿ. ಫೈನಲಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇಲ್ಲ, ಇದರಿಂದ ಕೆಟ್ಟ ರೀತಿ ಅಂತ ಅಂದ್ಕೊಂಡು ನನ್ನ ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಆದರೆ ಎಷ್ಟು ಫ್ಯಾನ್ಸ್ ಆಗಿದ್ದಾರೆ ಅಂದರೆ, ಸೀಸನ್ 1 ಇಂದ 12ವರೆಗೂ ನನ್ನಷ್ಟು ಫ್ಯಾನ್ಸ್ ಜಾಸ್ತಿ, ನನ್ನಷ್ಟು ಸುದ್ದಿಲಿ ಯಾರೂ ಇಲ್ಲ ಅನ್ನೋದನ್ನು ಚಾಲೆಂಜ್ ಮಾಡ್ತೀನಿ. ಈ ಸೀಸನ್ ವಿನ್ನರು ನನ್ನರಲ್ಲಿ 1% ಫೇಮಸ್ ಆಗಲ್ಲ. ಅವ್ರು ಆಚೆ ಬಂದಮೇಲೆ 30,000ಕ್ಕೆ ಒಂದು ಫಂಕ್ಷನ್ಗೆ ಹೋಗ್ತಾರೆ. ನಾನು ಆಚೆ ಬರೋಕ್ಕಿಂತ ಮುಂಚೆ 2.5 ಲಕ್ಷಕ್ಕೆ ಹೋಗ್ತಿದ್ದೆ. ಆಚೆ ಬಂದಮೇಲೆ 5 ಲಕ್ಷದಿಂದ 10 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಕಡಿಮೆಗೆ ಯಾವ ಫಂಕ್ಷನ್ಗೂ ಒಪ್ಕೊಳ್ತಾ ಇಲ್ಲ. ಆ ಥರ 1 ನೈಟಲ್ಲಿ ಆ ಜಾಗನ ವರ್ಲ್ಡ್ ನ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಒಬ್ಬರು ಫೇಮಸ್ ಆ್ಯಕ್ಟರ್ನ ಒಂದು ಪಬ್ ಓಪನಿಂಗಿಗೆ ಫಿಕ್ಸ್ ಆಗಿದೆ ಡಿಸೆಂಬರಲ್ಲಿ. ಅವ್ರನ್ನ ಕ್ಯಾನ್ಸಲ್ ಮಾಡಿ ನನ್ನ ತಗೊಳಕ್ಕೆ ಸಜೆಷನ್ ಮಾಡಿದ್ದಾರೆ. ಕಾರಣ ಏನಂದ್ರೆ, ಅವ್ರು ಬಂದ್ರೆ ಪಕ್ಕದ ರೋಡ್ಗೂ ನ್ಯೂಸ್ ಆಗಲ್ಲ. ಬರೀ ಎಷ್ಟು ಜನ ಬಂದಿರ್ತಾರೆ ಅಷ್ಟೇ, ಅಲ್ಲಿ ಎಷ್ಟು ಮೀಡಿಯಾ ಬಂದಿರುತ್ತೆ ಅಷ್ಟೇ. ನಾನು ಬಂದಲ್ಲಿ ಹೋಗಿ ಲಾಂಚ್ ಮಾಡಿಕೊಟ್ರೆ 1 ನೈಟಲ್ಲಿ ಗೂಗಲ್ ಮಾಡಿದ್ರೆ ಫಸ್ಟ್ ಡೇ ಫಸ್ಟ್ ಶೋನೇ ಗೂಗಲಲ್ಲಿ ಆ ಲೊಕೇಶನ್ ತೋರಿಸುತ್ತೆ.
ಆ ಲೆವೆಲ್ಗೆ ವರ್ಲ್ಡ್ ನ್ಯೂಸ್ ಮಾಡ್ಕೊಡ್ತೀನಿ ಅಂತ ಯಾರೋ ಅವ್ರಿಗೆ ಹೇಳಿ ಅವ್ರದ್ದು ನೆಕ್ಸ್ಟ್ ವೀಕಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ನಾನು ಹೇಳಿದೆ ಆ ಸರ್ಗೆ ಎಷ್ಟು ಪೇಮೆಂಟ್ ಕೊಡ್ತಾ ಇದ್ರೆ ಅಷ್ಟು ಕೊಟ್ಟರೆ ನಾನು ಮಾಡ್ಕೊಡ್ತೀನಿ. ಯಾಕಂದರೆ ಅವ್ರಿಗಂದ್ರೆ ಅಷ್ಟು ಕೊಡ್ತಾರೆ, ನನಗಂದ್ರೆ ಕಡಿಮೆ ಕೇಳ್ತಾರೆ. ನಾನು ಅವ್ರಿಗೆ ಎಷ್ಟು ಮಾತಾಡಿದ್ರೆ ಅದು ರಿಯಲ್ ಹೇಳಬೇಕು, ಆ ರೇಟ್ ಕೊಟ್ಟರೆ ನಾನು 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ಕೊಡ್ತೀನಿ. ಅದು ವಿತ್ ಡಾಗ್ ಕರ್ಕೊಬಂದು ಬೇರೆ ಥರ ಲಕ್ಸುರಿ ಮಿಕ್ಕಿದ ಎಕ್ಸ್ಟ್ರಾ ಫಿಟ್ಟಿಂಗ್ದೆಲ್ಲ ನನ್ನ ಖರ್ಚು, ಅದು ನಾನು ಮಾಡ್ಕೊಳ್ತೀನಿ. ಆಮೇಲೆ ಎಂತೆಂಥ ಕ್ವಾಲಿಟಿಯವ್ರನ್ನ ಕರೆಸ್ತೀನಿ, ಎಂತೆಂಥ ಜನನ ಕರೆಸ್ತೀನಿ, ಅದು ನನಗೆ ಬಿಟ್ಟಿದ್ದು. ನನಗೆ ಇಷ್ಟು ಪ್ಯಾಕೇಜಲ್ಲಿ ಇಷ್ಟು ಅಮೌಂಟು ಅವ್ರಿಗೆ ಏನು ಮಾತಾಡಿದ್ರೆ ಅದು ಕೊಟ್ಬಿಡಿ, ಅದರಲ್ಲಿ ಇನ್ಕ್ಲೂಡ್ ಇದೆಲ್ಲ ಫ್ರೀ ಹೇಳ್ಕೊಬರ್ತೀನಿ ನನ್ನ ಜೊತೆ ಬಾಲ. ಓಕೆ, ಆ ಥರ ಚಾಲೆಂಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದು ಡಿಸೆಂಬರಲ್ಲಿ ಇನ್ನೊಂದು ಫಂಕ್ಷನ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಇವಾಗೆಲ್ಲ ಕ್ವಶನ್ ಮಾರ್ಕಲ್ಲಿ ಹೇಳಿರ್ತೀನಿ. ಅವತ್ತು ಸರ್ ಅವತ್ತು ಹೇಳಿದ್ನಲ್ಲ ಅದು ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಎಸ್ ಸರ್. ಸೊ ನಿಮ್ಮ ಯಶೋಗಾಥೆ ಹೀಗೆ ಮುಂದುವರಿಲಿ, ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸತೀಶ್ ಕಡಬೋಮ್ಸ್ ಅವರ ಮಾತುಗಳು. ಸೊ ಈ ಥರದ ಕಂಟೆಂಟ್ಗಳಿಗಾಗಿ, ಈ ಥರದ ವಿಷಯಗಳಿಗಾಗಿ, ಸಂದರ್ಶನಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.